ಅಷ್ಟೇ. ಯಾರೇ ಆಗಲಿ ಬಾಂಬೆ ಪಟ್ಟಣದಲ್ಲಿರುವಾಗ ಅಲ್ಲ, ಜಸ್ಟ್ ನಾನು ಈ ಪಾಸ್ಟ್ರನ್ನು ನೋಡಿದರೆ ನಾನು ಅವ್ರು ಈಚೆ ಗಲ್ಲಿಯಲ್ಲಿ ಬಂದಿದ್ದರೆ ಅಂದರೆ ನಾನು ಇನ್ನೊಂದು ಗಲ್ಲಿಯಲ್ಲಿ ಓಡ್ತಿದ್ದೆ. ಅವರು ಬಂದು ಮಾತಾಡೋದೇನು ವಾಕ್ಯ. ಹಾಗೇನು ಅಷ್ಟು ಪರಿಚಯ ಇಲ್ಲ ನನಗೆ, ಅಂದರೆ ಗೊತ್ತುಂಟು, ಗುರುತ ಪರಿಚಯ ಉಂಟು. ಅವರು ಬಿಟ್ಟು ಹೋದ್ಮೇಲೆ ಅವರ ಕಂಪನಿಯಲ್ಲಿ ನಾನು ಜಾಯ್ನ್ ಆದದ್ದು. ಸುಧಣ್ಣನವರು ಅಲ್ಲಿದ್ದರು. ಆಗ ಅದ್ಯಾಕೆ ನಮಗೆ ಅವರೊಂದಿಗೆ ಒಗ್ಗೂಡುವುದು ಬೇಡ. ಒಂದಾದ್ರೆ ಎಂತ ಆಗ್ತದೆ, ಇಲ್ಲಿ ವಾರ್ಮಪ್ ಆಗ್ತದೆ, ಆರಾಧನೆ ಚಾಲಾಗ್ತದೆ. ಸೈತಾನನಿಗೆ ಅದು ಬೇಡ. ನಾವು ಆಗ ಸೈತಾನನ ಹಿಡಿತದಲ್ಲಿದ್ದವರು. ಆದರೆ ಅದೇ ದೇವರು ಒಂದು ದಿನ ಬಂತು, ತನ್ನ ಸಮಯದಲ್ಲಿ ಮುರಿದು, ಇದೆಲ್ಲ ಕನ್ಫರ್ಮೇಷನ್ ನಿಮಗೆ ನಾನು ಹೇಳಿದ ಸಾಕ್ಷಿ ಉಂಟು ನನ್ನ ದೊಡ್ಡದೇ. ಒಂದು ಮೀನಿನ ಮುಳ್ಳು ಮುರಿದು ಅದು ದೇವರ ರಾಜ್ಯವನ್ನು ಸೇರುತ್ತದೆಂಬುದಾಗಿ ಒಂದು ಪ್ರವಾದಿನಿ ನನ್ನ ಮನೆಯಲ್ಲಿ ಬಂದು ಹೇಳಿದಂಥ ವಿಚಾರ. ಒಂದು ಮೀನು ಬಹಳವಾಗಿ ಈಜುತ್ತಾ ಉಂಟು, ಬೆನ್ನು ಅದರ ಮೂಳೆ ಮುರಿದು ದೇವರ ರಾಜ್ಯದ ಕಡೆಗೆ ತಿರುಗ್ತದ ಎಂಬುದಾಗಿ. ಪೆರಂಪಳ್ಳಿಯಲ್ಲಿ ಒಳ್ಳೆ ಪ್ರವಾದಿನಿಯವರು ಒಂದು ಟೈಮಲ್ಲಿ ಒಳ್ಳೆ ಈಗ ಸಹ ಅವರು ಆಗ್ತಿದ್ದಾರೆ ಅಂತ ನಾನು ಎಣಿಸ್ತೇನೆ. ಲಿಲಿ ಸಿಸ್ಟರ್ ಇಡೀ ಪೆರಂಪಳ್ಳಿಯೇ ನಡಗಿದಂಥ ಸಮಯ, ಅವರ ಪ್ರವಾದನೆ ಮೂವ್ ಆಗುವಾಗ ಇಡೀ ಪೆರಂಪಳ್ಳಿ ನಡಗಿದಂಥ ಸಮಯ. ಅದು ಕಥೆ ತುಂಬ ಉಂಟು. ನನ್ನ ಬೆನ್ನು ಮುರಿಯಿತು, ಸುಮ್ಮನೆ ಅಲ್ಲ, ನನ್ನ ಬೆನ್ನು ಮೂಳೆ ಮುರಿಯಿತು ಆಕ್ಸಿಡೆಂಟಲ್ಲಿ. ಆ ನಂತರ ದೇವರಾಜ್ಯಕ್ಕೆ ನಾನು ತಿರುಗಿ. ಸೊ ನಾ ಮೊನ್ನೆ ಹೇಳಿದೆ, ನೀತಿವಂತನು. ನಾವೆಲ್ಲರೂ ಕ್ರಿಸ್ತನಲ್ಲಿ ನೀತಿವಂತರಾಗಿದ್ದೇವೆ. ನಾನು ಒಂದು ಪಾಯಿಂಟ್ ಮಾಡ್ತಾ ಇರ್ತಲ್ಲ, ಕ್ರಿಸ್ತ ಯೇಸುವಿನ ನಿಮಿತ್ತ ಕಲ್ವಾರಿ ಕ್ರೂಜೆಯಲ್ಲಿ ಯೇಸುಸ್ವಾಮಿ ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದ್ದಾನೆ. ಆ ನೀತಿವಂತಿಕೆಯನ್ನು ಹಿಡಿದುಕೊಂಡು ನಾವು ಸುಮ್ಮನೆ ಇದ್ದರೆ ಆಗುವುದಿಲ್ಲ ಪ್ರಿಯರೇ. ನಾವು ಅದನ್ನು ಆಪ್ರೇಟ್ ಮಾಡಬೇಕು. ಆ ನೀತಿವಂತಿಕೆ ಆಪ್ರೇಟ್ ಆದರೆ ಮಾತ್ರವೇ ನಿನ್ನ ಜೀವಿತದಲ್ಲಿ ಕಾರ್ಯ ನಾನು ಮೊನ್ನೆ ಸಾಕ್ಷಿ ಹೇಳಿದೆಲ್ಲ, ಅವರು ಆಪ್ರೇಟ್ ಆದರು ಅದರಲ್ಲಿ. ನಿನ್ನ ದೇವರು ಅನೀತಿವಂತರನಾಗಿ ಮಾಡಲಿಲ್ಲ, ಅವರನ್ನು ಮಾತ್ರ ನೀತಿವಂತರನಾಗಿ ಮಾಡಲಿಲ್ಲ. ನಿನ್ನನ್ನು ನೀತಿವಂತರನಾಗಿ ಕಲ್ವಾರಿ ಕ್ರೂಜಲ್ಲಿ ಯೇಸುಸ್ವಾಮಿ ಮಾಡಿ ಆಗಿದೆ. ಅದನ್ನು ಆಪ್ರೇಟ್ ಮಾಡೋದು ನಮ್ಮ ಕೆಲಸ. ಅದರಲ್ಲಿ ನಾವು ಆಪ್ರೇಟ್ ಆಗಬೇಕು. ನೀತಿವಂತಿಕೆಯಲ್ಲಿ ಹೇಗೆ ಏನು ಎಂಬುದಾಗಿ ಅದರಲ್ಲಿ ನಾವು ಆಪ್ರೇಟ್ ಆಗುವಾಗ ಕಾರ್ಯಗಳು ಆಗುತ್ತಾ ಹೋಗ್ತದೆ. ಹಾಲೆಲೂಯ. ನಾವು ಈ ಸಮಯದಲ್ಲಿ ದೇವರನ್ನು ಆರಾಧಿಸಲಿಕ್ಕೆ ಬಂದಿದ್ದೇವೆ. ನಮ್ಮನ್ನು ಆತನ ಹಸ್ತಕ್ಕೆ ಒಪ್ಪಿಸಿಕೊಡುವ, ಆತನ ಮಹಿಮೆಯ ಕಾರ್ಯವನ್ನು ನಾವು ನೋಡಲಿಕ್ಕೆ ಹೋಗುವ. ಆತನು ಒಳ್ಳೆಯವನು. ನಮ್ಮ ಬಾಯಿಗಳನ್ನು ತೆರೆದು ಸ್ತೋತ್ರ ಸಲ್ಲಿಸುವ. ನಮ್ಮ ಬಾಯಿಗಳನ್ನು ಆತನು ಮಾಡಿದ ಆ ನೀತಿವಂತಿಕೆಯಿಂದ ಅದರಿಂದ ಆದಂಥ ಕಾರ್ಯಗಳು ನಾವು ಅದಕ್ಕೆ ಸ್ತೋತ್ರ ಸಲ್ಲಿಸುವ. ಯಾರು ಸುಮ್ಮನೆ ಇರಬೇಡಿ ಪ್ರಿಯರೇ, ಸ್ತೋತ್ರ ಸಲ್ಲಿಸಿ. ಬಾಯಲ್ಲಿ ಥ್ಯಾಂಕ್ಸ್, ನೀನು ಅದು ಮಾಡಿದ್ದಕ್ಕೆ ಥ್ಯಾಂಕ್ಸ್. ನಿಮ್ಮ ಇದರಲ್ಲಿ ಮಾಡಿ. ನಿಮಗೆ ಹೇಗೆ ಆಗ್ತದೆ? ದೇವರು ಬಯಸುವುದು ತೊದಲು ನುಡಿಯನ್ನು. ಆತನು ಇಷ್ಟಪಡ್ತಾನೆ. ನಾವು ಮಕ್ಕಳ ಯಾವ ರೀತಿ ಅವರು ತೊದಲು ಮಾತಾಡುವಾಗ ಭಾರಿ ಖುಷಿ ಪಡ್ತೇವೆ, ಅದೇ ರೀತಿ ನಂಗೆ ಗೊತ್ತಿಲ್ಲ ಹಾಗೆ ಮಾತಾಡೋದು, ನನಗೆ ಹೇಗೆ ಅವರು ಮಾತಾಡಿದಾಗ ಗೊತ್ತಿಲ್ಲ, ಹೀಗೆ ನಿನಗೆ ಹೇಗೆ ಬರ್ತದೆ ನೀನು ಹಾಗೆ ಮಾತಾಡು ದೇವರೊಟ್ಟಿಗೆ. ದೇವರು ಅದನ್ನು ಇಷ್ಟಪಡ್ತಾನೆ. ನೀನಾಗಿ ಮಾತನಾಡುವಾಗ ಇಷ್ಟಪಡ್ತಾನೆ. ಹಾಲೆಲೂಯ. ನಮ್ಮನ್ನು ನಾವು ಒಪ್ಪಿಸಿಕೊಡುವ. ಥ್ಯಾಂಕ್ ಯು ಹೋಲಿ ಓ ಗಾಡ್. ನೀನು ನಮಗೆ ತಂದೆ, ನೀನು ಮಾಡಿದ ನೀತಿವಂತಿಯ ಕಾರ್ಯಗಳಿಗಾಗಿ ಸ್ತೋತ್ರ. ಕಲ್ವಾರಿ ಕ್ರೂಜಲ್ಲಿ ಉಂಟಾದ ಬಿಡುಗಡೆಯ ಕಾರ್ಯಗಳಿಗಾಗಿ ಸ್ತೋತ್ರ. ನಿನ್ನ ಮಹಿಮೆಯ ಹಸ್ತಕ್ಕಾಗಿ ಸ್ತೋತ್ರ. ನೀನು ಒಳ್ಳೆಯವನು ಸ್ವಾಮಿ, ಒಳ್ಳೆಯದನ್ನೇ ಮಾಡಿದಿ. ನಿನ್ನ ಕಾರ್ಯಗಳಿಗಾಗಿ ಸ್ತೋತ್ರ. ನಿನ್ನ ಅದ್ಭುತ ಹಸ್ತ ನಮ್ಮ ಮೇಲೆ ಇರುವುದಕ್ಕಾಗಿ ಸ್ತೋತ್ರ. ನಿನ್ನ ಪ್ರಸನ್ನತೆ ಇರುವುದಕ್ಕಾಗಿ ಸ್ತೋತ್ರ. ನಿನ್ನನ್ನು ನಾವು ಕೊಂಡಾಡುತ್ತೇವೆ ಸ್ವಾಮಿ, ನಿನ್ನನ್ನು ನಾವು ಕೊಂಡಾಡುತ್ತೇವೆ, ನಿನ್ನನ್ನು ಮಹಿಮೆ ಪಡಿಸುತ್ತೇವೆ. ನಾವೆಲ್ಲರೆದ್ದು ನಿಂತುಕೊಂಡು ಆತನ ಸನ್ನಿಧಾನದಲ್ಲಿ ಆತನಿಗೆ ಸ್ತೋತ್ರ ಸಲ್ಲಿಸುವ. ಥ್ಯಾಂಕ್ ಯು ಹೋಲಿ ಓ ಗಾಡ್. ನೀನು ಮಾಡಿದೆಲ್ಲ ಉಪಕಾರಗಳು, ನೀನು ಮಾಡಿದಂಥ ಎಲ್ಲ ಸಹಾಯಗಳಿಗಾಗಿ ಸ್ತೋತ್ರ. ನಿನ್ನ ಮಹಿಮೆಯ ಕಾರ್ಯಕ್ಕಾಗಿ ಸ್ತೋತ್ರ. ನಿನ್ನ ಬಿಡುಗಡೆಯ ಕಾರ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ನೀನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವುದಕ್ಕಾಗಿ ಸ್ತೋತ್ರ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ. ನೀನು ಅದ್ಭುತನಾದ ದೇವರು ಸ್ವಾಮಿ.
ತಂದೆ, ನಿನ್ನನ್ನು ನಾವು ಸ್ತೋತ್ರ ಸಲ್ಲಿಸ್ತೇವೆ, ನಿನಗೆ ನಾವು ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸ್ತೇವೆ, ನಿನ್ನನ್ನು ಮಹಿಮೆ ಪಡಿಸ್ತೇವೆ ತಂದೆ. ನೀನೇ ರಾಜಾದಿರಾಜನು, ದೇವಾದಿ ದೇವನು. ಓ ದಾವಿದನ ಆ ಕರ್ತನೆ, ಯೂದ ಕುಲದಲ್ಲಿ ನೀನು ಹುಟ್ಟಿ ಬಂದಾತನು, ಯಹೂದ ಕುಲದ ಸಿಂಹವಾಗಿದ್ದಿ. ಅದಕ್ಕಾಗಿ ಸ್ತೋತ್ರ. ನಮ್ಮ ಜೀವಿತವನ್ನು ಕರ್ತನೆ ನೀನು ಕರ್ತನೆ ತಂದೆ ತಣ್ಣಗೆ ಆಗಲಿ ಬಿಡದೆ ನಿನ್ನ ಸನ್ನಿಧಾನದಲ್ಲಿ ನಾವು ಕರ್ತನೆ ವಾಮಪ್ ಆಗುವಂತೆ, ನಿನ್ನನ್ನು ಮಹಿಮೆಪಡಿಸುವಂತೆ ನಮಗೆ ನೀನು ಕೃಪೆ ಕೊಟ್ಟದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನಗೆ ಸ್ತೋತ್ರ, ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಸ್ತೋತ್ರ 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 ಸ್ತೋತ್ರ. ಓ ದೇವನೇ, ನಿನಗೆ ಸ್ತೋತ್ರ ಸ್ವಾಮಿ, ನಿನಗೆ ಸ್ತೋತ್ರ ಯೇಸುವೆ, ನಿನಗೆ ಸ್ತೋತ್ರ ರಾಜನೇ. ಓ ಯಹೂದ ಕುಲದ ಸಿಂಹವೇ, ನಿನಗೆ ಸ್ತೋತ್ರ. ಓ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ. ಮಹಿಮೆಯುಳ್ಳ ದೇವರೇ, ನಿನಗೆ ಸ್ತೋತ್ರ. ಮಹಿಮೆ ಅರಸನೇ, ನಿನಗೆ ಸ್ತೋತ್ರ ನಾವು ಸಲ್ಲಿಸ್ತಿದ್ದೇವೆ. ಥ್ಯಾಂಕ್ ಯು ಹೋಲಿ ಗಾಡ್. ನಿನಗೆ ಸ್ತೋತ್ರ ಸ್ವಾಮಿ. ಸ್ತೋತ್ರ 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 ಸ್ವಾಮಿ. ಹಲ್ಲೆಲೂಯಾ. ಸ್ತೋತ್ರ ಸ್ತೋತ್ರ ಅಪ್ಪ, ಸ್ತೋತ್ರ 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 ಯೇಸುವೆ, ಸ್ತೋತ್ರ 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 ಅಪ್ಪ, ಸ್ತೋತ್ರ 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 ಯೇಸುವೆ, ಸ್ತೋತ್ರ ಸ್ತೋತ್ರ. ಎಲ್ಲರೂ ಸ್ತೋತ್ರ ಸ್ತೋತ್ರ ಅಪ್ಪ, ಸ್ತೋತ್ರ 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 ಯೇಸುವೆ, ಸ್ತೋತ್ರ ಸ್ತೋತ್ರ. ಇನ್ನೊಂದು ಬರ್ತಿ. ಸ್ತೋತ್ರ ಸ್ತೋತ್ರ ಅಪ್ಪ, ಸ್ತೋತ್ರ 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 ಯೇಸುವೆ, ಸ್ತೋತ್ರ ಸ್ತೋತ್ರ. ದಾವೀದನ ಕುಮಾರನೇ ಸ್ತೋತ್ರವು, ಯಜಮಾನನೇ ನಿನಗೆ ಸ್ತೋತ್ರವು, ರಾಜಾಧಿರಾಜನೇ ಸ್ತೋತ್ರವು, ನಿನಗೆಂದು ಸ್ತೋತ್ರವು. ದಾವೀದನ ಕುಮಾರನೇ, ದಾವೀದನ ಕುಮಾರನೇ ಸ್ತೋತ್ರವು, ಯಜಮಾನನೇ ನಿಮಗೆ ಸ್ತೋತ್ರವು, ರಾಜಾಧಿರಾಜನೇ ಸ್ತೋತ್ರವು, ನನ್ನ ದೇವರೇ ನಿಮಗೆಂದು ಸ್ತೋತ್ರವು. ಸ್ತೋತ್ರ 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 ಅಪ್ಪ, ಸ್ತೋತ್ರ 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 ಯೇಸುವೆ, ಸ್ತೋತ್ರ 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 ಅಪ್ಪ, ಸ್ತೋತ್ರ 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 ಯೇಸುವೆ, ಸ್ತೋತ್ರ ಸ್ತೋತ್ರ. ಯಾಹೂ ಶಮ್ಮ, ಸ್ತೋತ್ರ ಸ್ತೋತ್ರ. ಯಾಹೂ ಎಲ್ ಶಡಾಯ್, ಸ್ತೋತ್ರ ಸ್ತೋತ್ರ. ಯಾಹೂ ಶಮ್ಮ, ಸ್ತೋತ್ರ ಸ್ತೋತ್ರ. ಯಾಹೂ ಎಲ್ ಶಡಾಯ್, ಸ್ತೋತ್ರ ಸ್ತೋತ್ರ. ಎಬಿನೆಜರೇ, ನಿಮಗೆ ಸ್ತೋತ್ರ ಸ್ತೋತ್ರ. ಇಮ್ಮಾನುವೇಲನೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ದಾವೀದನ ಕುಮಾರನೇ ಸ್ತೋತ್ರವು, ಯಜಮಾನನೇ ನಿಮಗೆ ಸ್ತೋತ್ರವು, ರಾಜಾಧಿರಾಜನೇ ಸ್ತೋತ್ರವು, ನನ್ನ ಪ್ರಿಯನೇ ನಿಮಗೆಂದು ಸ್ತೋತ್ರವು. ದಾವೀದನ ಕುಮಾರನೇ, ದಾವೀದನ ಕುಮಾರನೇ ಸ್ತೋತ್ರವು, ಯಜಮಾನನೇ ನಿಮಗೆ ಸ್ತೋತ್ರವು, ರಾಜಾಧಿರಾಜನೇ ಸ್ತೋತ್ರವು, ನನ್ನ ದೇವನೇ ನಿನಗೆಂದು ಸ್ತೋತ್ರವು. ವ್ಯಾಧಿಯಲ್ಲಿ ಸುಖ ತಂದೆ ಸ್ತೋತ್ರ ಸ್ತೋತ್ರ, ವೇದನೆಯಲ್ಲಿ ಜೊತೆಯಾದ ಸ್ತೋತ್ರ ಸ್ತೋತ್ರ. ತಂದೆ ಸ್ತೋತ್ರ ಸ್ತೋತ್ರ, ವೇದನೆಯಲ್ಲಿ ಜೊತೆಯಾದ ಸ್ತೋತ್ರ ಸ್ತೋತ್ರ. ಶೋಧನೆಯಲ್ಲಿ ಜಯ ತಂದೆ ಸ್ತೋತ್ರ ಸ್ತೋತ್ರ, ಚಿಂತೆ ನೀಗಿಸಿ ಆಧರಿಸಿದ ಸ್ತೋತ್ರ ಸ್ತೋತ್ರ ಸ್ತೋತ್ರ. ದಾವೀದನ ಕುಮಾರನೇ ಸ್ತೋತ್ರವು, ಯಜಮಾನನೇ ನಿಮಗೆ ಸ್ತೋತ್ರವು, ರಾಜಾಧಿರಾಜನೇ ಸ್ತೋತ್ರವು, ನನ್ನ ಗ್ಲೋರಿ ಗ್ಲೋರಿ. ದಾವೀದನ ಕುಮಾರನೇ ಸ್ತೋತ್ರವು, ಯಜಮಾನನೇ ನಿಮಗೆ ಸ್ತೋತ್ರವು, ರಾಜಾಧಿರಾಜನೇ ಸ್ತೋತ್ರವು, ನನ್ನ ನಿಮಗೆ ಸ್ತೋತ್ರವು. ಸ್ತೋತ್ರ 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 ಅಪ್ಪ, ಸ್ತೋತ್ರ 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 ಯೇಸುವೆ, ಸ್ತೋತ್ರ 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 ಅಪ್ಪ, ಸ್ತೋತ್ರ 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 ಯೇಸುವೆ, ಸ್ತೋತ್ರ ಸ್ತೋತ್ರ. ಪ್ರೀತಿ ತಂದು ಅಪ್ಪಿಕೊಂಡೆ ಸ್ತೋತ್ರ ಸ್ತೋತ್ರ,
ಅದ್ಭುತವ ನಡೆಸಿದೆ ಸ್ತೋತ್ರ ಸ್ತೋತ್ರ, ಪ್ರೀತಿ ತಂದು ಅಪ್ಪಿಕೊಂಡೆ ಸ್ತೋತ್ರ ಸ್ತೋತ್ರ, ಅದ್ಭುತವ ನಡೆಸಿದೆ ಸ್ತೋತ್ರ ಸ್ತೋತ್ರ, ಒಳ್ಳೆಯ ದಾನಗಳ ಕಂಡು ಸ್ತೋತ್ರ, ಪೂರ್ಣವಾದ ವರಕ್ಕಾಗಿ ಸ್ತೋತ್ರ ಸ್ತೋತ್ರ ಸ್ತೋತ್ರ, ದಾವೀದನ ಕುಮಾರನೇ ಸ್ತೋತ್ರವು, ಯಜಮಾನನೇ ನಿನಗೆ ಸ್ತೋತ್ರವು, ರಾಜಾಧಿರಾಜನೇ ಸ್ತೋತ್ರವು, ನನ್ನ ದೇವನೇ ನಿನಗೆಂದು ಸ್ತೋತ್ರವು, ದಾವೀದನ ಕುಮಾರನೇ ಸ್ತೋತ್ರವು, ಯಜಮಾನನೇ ನಿನಗೆ ಸ್ತೋತ್ರವು, ರಾಜಾಧಿರಾಜನೇ ಸ್ತೋತ್ರವು, ನನ್ನ ಪ್ರೇಮವೇ ನಿನಗೆಂದು ಸ್ತೋತ್ರವು, ಸ್ತೋತ್ರ ಸ್ತೋತ್ರ ಅಪ್ಪ ಸ್ತೋತ್ರ ಸ್ತೋತ್ರ, ಸ್ತೋತ್ರ ಸ್ತೋತ್ರ ಯೇಸುವೆ ಸ್ತೋತ್ರ ಸ್ತೋತ್ರ, ಸ್ತೋತ್ರ ಸ್ತೋತ್ರ ಅಪ್ಪ ಸ್ತೋತ್ರ ಸ್ತೋತ್ರ, ಸ್ತೋತ್ರ ಸ್ತೋತ್ರ ಯೇಸುವೆ ಸ್ತೋತ್ರ ಸ್ತೋತ್ರ, ಸ್ತೋತ್ರ ಸ್ತೋತ್ರ ಅಪ್ಪ ಸ್ತೋತ್ರ ಸ್ತೋತ್ರ, ಸ್ತೋತ್ರ ಸ್ತೋತ್ರ ಯೇಸುವೆ ಸ್ತೋತ್ರ ಸ್ತೋತ್ರ, ಸ್ತೋತ್ರ 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 ಸ್ತೋತ್ರ, ಸ್ತೋತ್ರ ಸ್ತೋತ್ರ ಯೇಸುವೆ ಸ್ತೋತ್ರ ಸ್ತೋತ್ರ, ಸ್ತೋತ್ರ ಸ್ತೋತ್ರ ಅಪ್ಪ ಸ್ತೋತ್ರ ಸ್ತೋತ್ರ, ಸ್ತೋತ್ರ ಸ್ತೋತ್ರ ಯೇಸುವೆ ಸ್ತೋತ್ರ ಸ್ತೋತ್ರ. ಹೌದು ಸ್ವಾಮಿ, ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ನೀನು ಕರ್ತನೆ ಸ್ತುತಿಗೆ ಯೋಗ್ಯನಾದ ದೇವರಾಗಿದ್ದಿ, ಕರ್ತನೆ ಮಾನಕ್ಕೆ ಪಾತ್ರನಾದ ದೇವರು ನೀನಾಗಿದ್ದಿ, ಕರ್ತನ ಆರಾಧನೆಗೆ ಅರ್ಹನು ನೀನೇ ಒಬ್ಬನೇ ಸ್ವಾಮಿ. ಓ ಥ್ಯಾಂಕ್ ಯು ಹೋಲಿ ಗಾಡ್, ನೀನು ಅದ್ಭುತನು ಮಹೋನ್ನತನಾದ ದೇವರು. ಥ್ಯಾಂಕ್ ಯು ಹೋಲಿ. ಸ್ತುತಿಗೆ ಯೋಗ್ಯನೇ, ಮಾನಕ್ಕೆ ಪಾತ್ರನೇ, ಆರಾಧನೆಗೆ ಅರ್ಹನೇ. ಸ್ತುತಿಗೆ ಯೋಗ್ಯನೇ, ಮಾನಕ್ಕೆ ಪಾತ್ರನೇ, ಆರಾಧನೆಗೆ ಅರ್ಹನೇ. ಆರಾಧನೆ 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 ಆರಾಧನೆ. ಸ್ವರ್ಗೀಯ ದೂತರು ಸ್ತುತಿಸುವರು, ನಿನ್ ಪಾದಕ್ಕೆ ರಾಗಿ ಆರಾಧಿಸುವರು. ಸ್ವರ್ಗೀಯ ದೂತರು ಸ್ತುತಿಸುವರು, ನಿನ್ ಪಾದಕ್ಕೆ ರಾಗಿ ಆರಾಧಿಸುವರು. ಶುದ್ಧನು ಶುದ್ಧನು ಪರಿಶುದ್ಧನೆಂದು ನಿನಗೆ ಹಾಡುವರು. ಶುದ್ಧನು ಶುದ್ಧನು ಪರಿಶುದ್ಧನೆಂದು ನಿನಗೆ ಹಾಡುವರು. ಆರಾಧನೆ 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 ಆರಾಧನೆ. ಭೂನಿವಾಸಿಗಳು ಅಡ್ಡ ಬೀಳುವರು, ನಿನ್ನನ್ನೇ ಪ್ರಭು ಎಂದು ಅರಿಕೆ ಮಾಡುವರು. ಭೂನಿವಾಸಿಗಳು ನಿನ್ನನ್ನೇ ಪ್ರಭು ಎಂದು ಅರಿಕೆ ಮಾಡುವರು. ಸರ್ವ ಜನರು ಸರ್ವ ಕುಲಗಳು ನಿನ್ನನ್ನು ಆರಾಧಿಸುವರು. ಸರ್ವ ಜನರು ಸರ್ವ ಕುಲಗಳು ಆರಾಧಿಸುವರು. ಆರಾಧನೆ 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 ಆರಾಧನೆ.
ನನ್ನಯ ಜೀವಿತವನ್ನು ಯೇಸು ನಿನ್ನಯ ಪಾದಕ್ಕೆ ಅರ್ಪಿಸುವೆನು. ನನ್ನಯ ಜೀವಿತವನ್ನು ಯೇಸು ನಿನ್ನಯ ಪಾದಕ್ಕೆ ಅರ್ಪಿಸುವೆನು. ನಿನಗಾಗಿ ನಾನು ಜೀವಿಸುವೆನು, ನನ್ನನ್ನು ಸ್ವೀಕರಿಸು. ನಿನಗಾಗಿ ನಾನು ಜೀವಿಸುವೆನು, ನನ್ನನ್ನು ಸ್ವೀಕರಿಸು. ಆರಾಧನೆ 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 ಆರಾಧನೆ. ನನ್ನಯ ಜೀವಿತವನ್ನು ಯೇಸು ನಿನ್ನಯ ಪಾದಕ್ಕೆ ಅರ್ಪಿಸುವೆನು. ಡೆಡಿಕೇಟೊಂದಿಗೆ ನಿನ್ನಯ ಜೀವಿತವನ್ನು ಯೇಸು ನಿನ್ನಯ ಪಾದಕ್ಕೆ ಅರ್ಪಿಸುವೆನು. ನಿನಗಾಗಿ ನಾನು ಜೀವಿಸುವೆನು, ನನ್ನನ್ನು ಸ್ವೀಕರಿಸು ಸಂಪೂರ್ಣ ಹೃದಯದಿಂದ. ನಿನಗಾಗಿ ನಾನು ಜೀವಿಸುವೆನು, ನನ್ನನ್ನು ಸ್ವೀಕರಿಸು. ನಿನಗಾಗಿ ನಾನು ಜೀವಿಸುವೆನು, ನನ್ನನ್ನು ಸ್ವೀಕರಿಸು. ನಿನಗಾಗಿ ನಾನು ಜೀವಿಸುವೆನು, ನನ್ನನ್ನು ಸ್ವೀಕರಿಸಿ. ನಿನಗಾಗಿ ನಾನು ಜೀವಿಸುವೆನು, ನನ್ನನ್ನು ಸ್ವೀಕರಿಸು. ಗ್ಲೋರಿ ಗ್ಲೋರಿ. ನಿನಗಾಗಿ ನಾನು ಜೀವಿಸುವೆನು, ನನ್ನನ್ನು ಸ್ವೀಕರಿಸು. ಗ್ಲೋರಿ ಗ್ಲೋರಿ. ನಿನಗಾಗಿ ನಾನು ಜೀವಿಸುವೆನು, ನನ್ನನ್ನು ಸ್ವೀಕರಿಸು. ಆರಾಧನೆ 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 ನಿನಗೋಸ್ಕರ ನಾವು ಜೀವಿಸುವರಾಗಿದ್ದೇವೆ. ನಮ್ಮನ್ನು ಕರೆದಾತನು ನೀನು ಒಳ್ಳೆಯ ದೇವರು. ನಮ್ಮನ್ನು ನೀವು ನೀತಿವಂತರನ್ನಾಗಿ ಮಾಡಿ ನಮ್ಮನ್ನು ನಿನ್ನ ಸನ್ನಿಧಾನದಲ್ಲಿ ನಿನ್ನ ಮಹಿಮೆಗೋಸ್ಕರ ನಿಲ್ಲಬೇಕೆಂಬುದಾಗಿ ಬಯಸಿದ್ದಿ. ಥ್ಯಾಂಕ್ ಯು ಹೋಲಿ ಗಾಡ್. ನೀನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ, ನಿನ್ನ ಸಹಾಯಕ್ಕಾಗಿ ಸ್ತೋತ್ರ. ಓ ಮಹಿಮೆಯಲ್ಲಿ ನಿಲ್ಲುವಾತನು ನೀನು, ಮಹಿಮೆಯ ಕಾರ್ಯಗಳನ್ನು ನಡೆಸುವ ದೇವರು ನೀನು, ಮಹಿಮೆಯ ಮಹತ್ವವುಳ್ಳ ದೇವನು ನೀನಾಗಿದ್ದಿ. ಆರಾಧನೆ ಆರಾಧನೆ ಆರಾಧನೆ. ಓ ಗ್ಲೋರಿ ಆಫ್ ಗಾಡ್. ಆರಾಧನೆ 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 ಆರಾಧನೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಆರಾಧನೆ 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 ಆರಾಧನೆ. ಮಹಿಮೆಯಲ್ಲಿ ಅರಸನಾದ ದೇವರೇ ನಿನಗೆ ಸ್ತೋತ್ರ. ಮಹಿಮೆಯ ದೇವನೇ ನಿನಗೆ ಸ್ತೋತ್ರ. ಮಹಾಪರಿಶುದ್ಧ ರಾಜನೇ ನಿನಗೆ ಸ್ತೋತ್ರ. ಸಿಂಹಾಸನ ಆಸೀನನಾದ ದೇವರೇ ನಿನಗೆ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಹೋಲಿ ಗಾಡ್. ನಿನ್ನನ್ನೇ ಸ್ವಾಮಿ ತಂದೆ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತಿದ್ದೇವೆ. ತಂದೆ ನಿನಗೆ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತಿದ್ದೇವೆ ಸ್ವಾಮಿ. ಮಹಾಪರಿಶುದ್ಧ ರಾಜನಿನೇ, ಎಸ್ ಲಾರ್ಡ್. ಮಹಿಮೆಯ ದೇವನಿನೇ, ಮಹಾಪರಿಶುದ್ಧ ರಾಜನಿನೇ. ಓ ಗ್ಲೋರಿ ಆಫ್ ಗಾಡ್. ಸಿಂಹಾಸನ ಆಸೀನನೇ, ಸೈನ್ಯಗಳ ಕರ್ತನೇ. ಎಸ್. ಸಿಂಹಾಸನ ಆಸೀನನೇ, ಸೈನ್ಯಗಳ ಕರ್ತನೇ. ಸಭೆ ನಾವು ಹೀಗಾಡುವ. ಮಹಿಮೆ ನಿಮಗೆ, ಮಹತ್ವ ನಿಮಗೆ, ಸ್ತುತಿ ಆರಾಧನೆ ನಿಮಗೆ. ಮಹಿಮೆ ಮಹಿಮೆ ನಿಮಗೆ, ಮಹತ್ವ ನಿಮಗೆ, ಸ್ತುತಿ ಆರಾಧನೆ ನಿಮಗೆ. ಇನ್ನೊಂದು ಬರ್ತಿ.
ಮಹಿಮೆ ನಿಮಗೆ, ಮಹತ್ವ ನಿಮಗೆ, ಸ್ತುತಿ ಆರಾಧನೆ ನಿಮಗೆ. ಇನ್ನೊಂದು ವರ್ತಿ, ಮಹಿಮೆ ನಿಮಗೆ, ಮಹತ್ವ ನಿಮಗೆ, ಸ್ತುತಿ ಆರಾಧನೆ ನಿಮಗೆ. ಅಗಮ್ಯವಾದ ಬೆಳಕಿನಲ್ಲಿ ಎಂದಿಗೂ ವಾಸ ಮಾಡುವವನೇ, ಅಗಮ್ಯವಾದ ಬೆಳಕಿನಲ್ಲಿ ಎಂದಿಗೂ ವಾಸ ಮಾಡುವವನೇ. ಆಲ್ಫಾ ಒಮೆಗಾ ನೀನಲ್ಲವೋ, ಆಲ್ಫಾ ಒಮೆಗಾ ನೀನಲ್ಲವೋ, ಆದಿ ಅಂತ್ಯವು ನೀನಲ್ಲವೋ, ಆದಿ ಅಂತ್ಯವು ನೀನಲ್ಲವೋ. ಮಹಿಮೆ ನಿಮಗೆ, ಮಹತ್ವ ನಿಮಗೆ, ಆರಾಧನೆ ನಿಮಗೆ. ಮಹಿಮೆ ನಿಮಗೆ, ಮಹತ್ವ ನಿಮಗೆ, ಸ್ತುತಿ ಆರಾಧನೆ ನಿಮಗೆ. ಸಾವಿರ ನಾಮ ಉಳ್ಳವನೇ, 10,000ದಲ್ಲಿ ಧ್ವಜ ಪ್ರಯನೇ. ಸಾವಿರ ನಾಮ ಉಳ್ಳವನೇ, 10,000ದಲ್ಲಿ ಧ್ವಜ ಪ್ರಯನೇ. ಸೌಂದರ್ಯ ರೂಪನೇ ತಗ್ಗಿನ ತಾವರೆ, ಸೌಂದರ್ಯ ರೂಪನೇ ತಗ್ಗಿನ ತಾವರೆ. ಎನ್ನ ಇನಿಯನೇ ನನ್ನ ಪ್ರಿಯನೇ, ನನ್ನ ಪ್ರಿಯನೇ. ಮಹಿಮೆ ನಿಮಗೆ, ಮಹತ್ವ ನಿಮಗೆ, ಸ್ತುತಿ ಆರಾಧನೆ ನಿಮಗೆ. ಮಹಿಮೆ ನಿಮಗೆ, ಮಹತ್ವ ನಿಮಗೆ, ಸ್ತುತಿ ಆರಾಧನೆ ನಿಮಗೆ. ತುತ್ತೂರಿ ಶಬ್ದ ಧ್ವನಿಸುವಾಗ ದೂತರೊಂದಿಗೆ ಬರುವವನೇ. ಆಮೆನ್. ತುತ್ತೂರಿ ಶಬ್ದ ಧ್ವನಿಸುವಾಗ ದೂತರೊಂದಿಗೆ ಬರುವವನೇ. ನಿನ್ನೊಂದಿಗೆ ನನ್ನ ಸೇರಿಸಿಕೊಳ್ಳುವೆ. ಆಮೆನ್. ನಿನ್ನೊಂದಿಗೆ ನನ್ನ ಸೇರಿಸಿಕೊಳ್ಳುವೆ. ನಿತ್ಯ ಜೀವವ ಕೊಡುವವನೇ, ನಿತ್ಯ ಜೀವವ ಕೊಡುವವನೇ. ಮಹಿಮೆ ನಿಮಗೆ, ಮಹತ್ವ ನಿಮಗೆ, ಸ್ತುತಿ ಆರಾಧನೆ ನಿಮಗೆ. ಮಹಿಮೆ ಮಹಿಮೆ ನಿಮಗೆ, ಮಹತ್ವ ನಿಮಗೆ, ಸ್ತುತಿ ಆರಾಧನೆ ನಿಮಗೆ. ಮಹಿಮೆ ಮಹಿಮೆ ನಿಮಗೆ, ಮಹತ್ವ ನಿಮಗೆ, ಸ್ತುತಿ ಆರಾಧನೆ ನಿಮಗೆ. ತುತ್ತೂರಿ ಶಬ್ದ, ತುತ್ತೂರಿ ಶಬ್ದ ಧ್ವನಿಸುವಾಗ ದೂತರೊಂದಿಗೆ ಬರುವವನೇ. ಥ್ಯಾಂಕ್ ಯು. ತುತ್ತೂರಿ ಶಬ್ದ ಧ್ವನಿಸುವಾಗ ದೂತರೊಂದಿಗೆ ಬರುವವನೇ. ನಿನ್ನೊಂದಿಗೆ ನನ್ನ ಸೇರಿಸಿಕೊಳ್ಳುವೆ, ನಿನ್ನೊಂದಿಗೆ ನನ್ನ ಸೇರಿಸಿಕೊಳ್ಳುವೆ. ನಿತ್ಯ ಜೀವವ ಕೊಡುವವನೇ, ನಿತ್ಯ ಜೀವ ಕೊಡುವವನೇ. ಮಹಿಮೆ ನಿಮಗೆ, ಮಹತ್ವ ನಿಮಗೆ, ಆರಾಧನೆ ನಿಮಗೆ. ತೋರಿಸಕ್ಕೆ ಆರಾಧನೆ ನಿಮಗೆ. ಮಹಿಮೆ ನಿಮಗೆ, ಮಹತ್ವ ನಿಮಗೆ, ಸ್ತುತಿ ಆರಾಧನೆ ನಿಮಗೆ. ಅಗಮ್ಯವಾದ ಬೆಳಕಿನಲ್ಲಿ, ಅಗಮ್ಯವಾದ ಬೆಳಕಿನಲ್ಲಿ ಎಂದಿಗೂ ವಾಸ ಮಾಡುವವನೇ. ಅಗಮ್ಯವಾದ ಬೆಳಕಿನಲ್ಲಿ ಎಂದಿಗೂ ವಾಸ ಮಾಡುವವನೇ. ಆಲ್ಫಾ ಒಮೆಗಾ ನೀನಲ್ಲವೋ, ಆಲ್ಫಾ ಒಮೆಗಾ ನೀನಲ್ಲವೋ, ಆದಿ ಅಂತ್ಯವು ನೀನಲ್ಲವೋ, ಆದಿ ಅಂತ್ಯವು ನೀನಲ್ಲವೋ. ಮಹಿಮೆ ನಿಮಗೆ, ಮಹತ್ವ ನಿಮಗೆ, ಸ್ತುತಿ ಆರಾಧನೆ ನಿಮಗೆ. ಮಹಿಮೆ ಮಹಿಮೆ ನಿಮಗೆ, ಮಹತ್ವ ನಿಮಗೆ, ಸ್ತುತಿ ಆರಾಧನೆ ನಿಮಗೆ. ಮಹಿಮೆ ಎಲ್ಲ ಕೈಗಳ ಹತ್ರ ಸರ್ ಪರ್ವತಗಳಿಗೆ ಎತ್ತಲ್ಪಡುತ್ತದೆ ನಿಮಗೆ. ಮಹಿಮೆ ನಿಮಗೆ, ಮಹತ್ವ ನಿಮಗೆ, ಸ್ತುತಿ ಆರಾಧನೆ ನಿಮಗೆ. ಮಹಿಮೆ ಮಹಿಮೆ ನಿಮಗೆ, ಮಹತ್ವ ನಿಮಗೆ, ಸ್ತುತಿ ಆರಾಧನೆ ನಿಮಗೆ. ಮಹಿಮೆ ನಿಮಗೆ,
ಸ್ತುತಿ ಆರಾಧನೆ ನಿಮಗೆ. ಥ್ಯಾಂಕ್ ಯು ಹೋಲಿ ಗಾಡ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನಿನಗೊಬ್ಬನಿಗೆ ಮಹಿಮೆ ಸ್ವಾಮಿ. ಮಹಿಮೆಯಲ್ಲಿ ವಾಸವಾಗುವ ಆತ ನೀನೊಬ್ಬನೇ. ಮಹಿಮೆಗೆ ಮಹತ್ವ ಉಳ್ಳ ದೇವರು ನೀನೊಬ್ಬನೇ. ಆರಾಧನೆಗೆ ಯೋಗ್ಯನಾದ ದೇವರು ನೀನೊಬ್ಬನೇ ಸ್ವಾಮಿ. ನಿನ್ನನ್ನೇ ನಾವು ಆರಾಧಿಸ್ತೇವೆ ಸ್ವಾಮಿ. ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಥ್ಯಾಂಕ್ ಯು ಹೋಲಿ ಗಾಡ್, ಥ್ಯಾಂಕ್ ಯು ಹೋಲಿ ಗಾಡ್. ಮಹಿಮೆ ಮಹತ್ವವೇ ನಿನ್ನನ್ನೇ ನಾ ಆರಾಧಿಸುವೆ. Yes, Lord. Yes, Lord. Thank you, Holy God. Thank you, Holy God. Thank you, Holy God. Rishike Rendana Tunarama Seke. Holy God. Oh Jesus, the holy, holy God, yeah, holy, oh Jesus, Rimala Sekere, Risherandunantuna Mamana Seketele Manoro. Holy, holy God. Thank you. Oh Jesus, you're holy, holy, holy. Abba Father, you're holy, you're holy. Jesus, Rishekere Manarandana Antunaradana Seke. Rinaradana Mama Manaseho Leterazana Rarararara. Thank you, thank you, thank you. Rikalamana Shekete Rima Mama Mana. Oh, Aditare. Rikama Manase Rimlo Shekele Ramana Sandana Antunaradana Rete 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 ಯೇಸು ನಾಮದಲ್ಲಿ ಬಿಟ್ಟು ತೊಲಗಿ ಹೋಗಿ ಯೇಸುವಿನ ನಾಮದಲ್ಲಿ ರಿಮ ಮಮ 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 ತೇರೆ ರೇ 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 ಶೇಖೇಂದನ ಅಂತುನರಮ ರೇ. Oh, thank you, Holy God. Oh, thank you, Father. Oh, thank you. Oh, Jesus. Hallelujah. Rike mama mama mama. Holy, holy, holy. Oh, thank you, thank you. Holy, holy, holy are you, Lord. Holy, holy, holy are you, Lord. Shuddha, shuddha, shuddha ninobane rikamana rase. Shuddha, shuddha, shuddha ninobane. Oh, yes. Rikamana laseketele rimana taroto. Sumadu. Shuddha, shuddha, shuddha ninobane. Holy, holy, holy are you, Lord. Holy, holy, holy are you, Lord. Jesus. Holy, holy, holy are you, Lord.
and earth will sing. We worship you, Lord. Holy, holy, holy are you, Lord. Ramanase, Kele Ramanase. Holy, holy, holy are you, Lord. Thank you, holy O God. Thank you, holy O God. Oh, Jesus. Rikamana seketeri mana laradana mana sheketeri mana takara seke. Heaven and earth Rimamana karashara. Holy, holy, holy are you, Lord. ನಿನ್ನ ರಕ್ತದಿಂದ ನನ್ನ ಶುದ್ಧಿಸಿದೆ, ನಿನ್ನ ವಾಸನೆಗಳಿಂದ ನನ್ನ ಗುಣಪಡಿಸಿದೆ. ಯೇಸು ರಾಜನೇ ಹಲ್ಲೆಲೂಯಾ, ಮೃತ್ಯುಂಜಯನೇ ನಿನ್ ಕೊಂಡಾಡುವೆ. ಯೇಸು ರಾಜನೇ ಹಲ್ಲೆಲೂಯಾ, ಮೃತ್ಯುಂಜಯನೇ ನಿನ್ ಕೊಂಡಾಡುವೆ. Oh Jesus, oh Rikemana Seke, thank you, thank you, thank you, oh Heavenly Father. Ribakatala Ramana Teke Rika Seke Romana Seke, oh glory of God, oh hallelujah. Thank you, Jesus. Thank you, Jesus. Thank you, Lord. Thank you, Jesus. Thank you, Jesus. Thank you, Jesus. Thank you, Jesus. Thank you, Daddy. Thank you for your anointing. Thank you for your blessing. Thank you for your salvation. Thank you for your Holy Spirit. Thank you for your gifts. Thank you, thank you, thank you, thank you. Ho 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 ho.
ಎಸ್ 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 ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಯೆಹೋವನು ಸರ್ವೋತ್ತಮನೆಂದು ಅನುಭವ ಸವಿದು ನೋಡ್ರೆ ಆತನ ಇರುವಿಕೆಯನ್ನು, ಆತನ ಚಲಿಸುವಿಕೆಯನ್ನು, ಆತನ ಸ್ಪರ್ಶವನ್ನು ಅನುಭವ ಸವಿದು ನೋಡುತ್ತಾ ಇದ್ದೇವೆ ನಾವು. ನಮ್ಮ ಒಳಗಿನಿಂದ ಪರಿಶುದ್ಧಾತ್ಮನು ಮಾತಿಲ್ಲದ ನರಳಾಟದಿಂದ ಪ್ರಾರ್ಥಿಸ್ತಿರುವುದನ್ನು ನಾನು ನೋಡ್ತಾ ಇದ್ದೇನೆ. ಲೇಖ ರಮ ಹೋ ರಮ. ಥ್ಯಾಂಕ್ ಯು ಲಾರ್ಡ್. ಎಲ್ಲ ಘನತೆ ಮಹಾನ ಮಹಿಮೆ ನಿನ್ನೊಬ್ಬನಿಗೆ ಸಲ್ಲಿಸ್ತೇವೆ ಕರ್ತನೆ. ಈ ಸೇವೆ ನಿನ್ನ ಚಿತ್ತಾನುಸಾರವಾಗಿ ಎಬ್ಬಿಸಲ್ಪಟ್ಟು ನಿನ್ನ ಚಿತ್ತಾನುಸಾರವಾಗಿ ನಡೆಸಲ್ಪಡುತ್ತಿರೋದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ನಿನ್ನ ಮಕ್ಕಳನ್ನು ದೇವರೇ ನೀನು ಉಪಯೋಗಿಸ್ತಾ ಬರುತ್ತಿರೋದಕ್ಕಾಗಿ ಸ್ತೋತ್ರ. ಘನತೆ ಮಾನ ಮಹಿಮೆ ನಿನಗೆ ಸಲ್ಲಿಸ್ತೇವೆ ಯೇಸು ನಾಮದಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಮಕ್ಕಳಾಗುವುದು ಮತ್ತು ಆತನ ಸಭೆಯಾಗಿ ನಾವು ಸೇರಿ ಬರುವುದು ಇದು ನಮ್ಮೆಲ್ಲರ ಜೀವಿತಕ್ಕೆ ಕೊಡಲ್ಪಟ್ಟಂಥ ಒಂದು ಭಾಗ್ಯ ಅಂದರೆ ತಪ್ಪಾಗಲಾರದು. ಹಲ್ಲೆಲೂಯಾ. ಅದು ಭಾಗ್ಯವೇ. ನಮ್ಮ ಜೀವಿತಕ್ಕೆ ದೇವರಿಂದ ಕ್ರಿಸ್ತನ ಮೂಲಕ ಒದಗಿ ಬಂದಂಥ ಒಂದು ಭಾಗ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಕೃಪಾ ಭಾಗ್ಯದ ನಿಮಿತ್ತವಾಗಿ ನಾವು ಇವತ್ತು ಇಲ್ಲಿ ಇದ್ದೇವೆ ಅಲ್ವಾ? ಆತನ ಕೃಪೆಯಿಂದ, ಆತನ ಸಹಾಯದಿಂದ ನಾವಿಲ್ಲಿ ಇದ್ದೇವೆ. ಹಾಗಾದರೆ ಆತನ ಸಹಾಯದಿಂದ ನಾನು ಇಲ್ಲಿದ್ದೇನೆ ಅಂತ ನಾವು ಒಪ್ಪುವುದಾದರೆ ಈ ಲೋಕಯಾತ್ರೆಯಲ್ಲಿ ಮುಂದೆ ಕೂಡ ಆತನ ಸಹಾಯ ಮಾಡೋದಿಲ್ವಾ? ಆತ ನಮ್ಮನ್ನು ನಡೆಸೋದಿಲ್ವಾ? ಮತ್ತು ಯಾಕೆ ಚಿಂತೆ, ಮತ್ತು ಯಾಕೆ ಕುಗ್ಗುವಿಕೆ, ಮತ್ತು ಯಾಕೆ ನಾವು ಸ್ಟಕ್ ಆಗಬೇಕು? ನಿನ್ನ ಚಿಂತಾ ಭಾರವನ್ನು ಯೆಹೋವನ ಮೇಲೆ ವಹಿಸಿದರೆ ನಿನ್ನ ಉದ್ದೇಶಗಳು ಏನಾಗ್ತದಂತೆ? ಸಫಲವಾಗುವುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರತಿದಿನ ದೇವರು ಕ್ರಿಸ್ತನಲ್ಲಿ ತೋರಿಸಿದ ಪ್ರೀತಿಯನ್ನು ನಾವು ನೆನಪು ಮಾಡಿಕೊಳ್ಬೇಕು. ಕ್ರಿಸ್ತನಲ್ಲಿ ದೇವರು ತೋರಿಸಿದ ಪ್ರೀತಿಯನ್ನು ನೆನಪು ಮಾಡಿಕೊಳ್ಬೇಕು, ಅದನ್ನು ಮರೆತು ಬಿಡಬಾರ್ದು. ಹಲ್ಲೆಲೂಯಾ. ನೆನಪು ಮಾಡಿಕೊಂಡ್ರೆ ಮಾತ್ರ ನಮಗೆ ಸಾಧ್ಯ ಆಗ್ತದೆ ಆತನ ಪ್ರೀತಿಯಲ್ಲಿ ನಾವು, ಆತನ ಮೇಲನ ಪ್ರೀತಿಯಲ್ಲಿ ನೆಲೆಗೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ದೇವರು ತೋರಿದ ಪ್ರೀತಿ, ಮಾಡಿದ ಕಾರ್ಯ, ಕೊಟ್ಟ ಬಿಡುಗಡೆಯನ್ನು ನಾವು ಮೆಡಿಟೇಟ್ ಮಾಡದಿದ್ದರೆ ನಮಗೆ ಸಾಧ್ಯ ಆಗೋದಿಲ್ಲ. ಆತನ ಮೇಲಿನ ಪ್ರೀತಿಯಲ್ಲಿ ನಾವು ನಿಲ್ಲಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ನಮ್ಮ ಜೀವಿತದ ಪ್ರತಿದಿನದಲ್ಲಿ ದೇವರು ಕ್ರಿಸ್ತನ ಮೂಲಕ ಏನೆಲ್ಲ ಮಾಡಿದ್ದಾನೋ ಅದನ್ನು ಕ್ಷಣ ಕ್ಷಣಕ್ಕೂ ನೆನಪಿಗೆ ನಾವು ತರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಉದಾಹರಣೆಗಾಗಿ ನೆನಪಿಗೆ ತಂದರೆ ನಮಗೆ ಅದರಲ್ಲಿ ಜೀವಿಸಲಿಕ್ಕೆ ಹೆಲ್ಪ್ ಆಗ್ತದೆ. ಹಲ್ಲೆಲೂಯಾ. ಕೆಲವು ಸಾರಿ ನಾವು ಮಕ್ಕಳ ಕುರಿತಾಗಿ ಹೇಳೋದುಂಟು. ಒಂದು ಎಕ್ಸಾಂಪಲ್, ಮಕ್ಕಳ ಕುರಿತಾಗಿ ಹೇಳೋದುಂಟು. ನಾನು ಅವನಿಗೆ ಅಥವಾ ಅವಳಿಗೆ ಎಷ್ಟು ಸಾರಿ ಹೇಳಿದ್ದೇನೆ, ಅದು ಅವರ ನೆನಪಲ್ಲೇ ಉಳಿಯೋದಿಲ್ಲ, ಮರೆತು ಹೋಗ್ತಾರೆ. ಮರೆತು ಹೋದರೆ ಏನಾಗ್ತಾರೆ? ಅವರು ಹಾಗೆ ಇರುವುದಿಲ್ಲ. ಮರೆತು ಹೋದರೆ ಹಾಗೆ ಇರುವುದಿಲ್ಲ, ಹೇಗೋ ಇರ್ತಾರೆ. ಈಗ ತಂದೆ ತಾಯಿಗಳು ಒಂದು ಉದ್ದೇಶಪೂರ್ವಕವಾಗಿ ಮಕ್ಕಳಿಗೆ ಸಲಹೆ ಕೊಡ್ತಾರೆ, ಕೆಲವು ಮಾತನ್ನು ಕೊಡ್ತಾರೆ. ಅದು ಭಾಳ ಅಮೂಲ್ಯವಾದ ಮಾತು. ಅದು ಯಾವಾಗ ಗೊತ್ತಾಗ್ತದೆ ಗೊತ್ತುಂಟ? ತಂದೆ ತಾಯಿ ಮಕ್ಕಳಿಗೆ ಕೊಡುವ ಸಲಹೆ, ಮಕ್ಕಳಿಗೆ ಕೊಡುವಂಥ ಗೈಡೆನ್ಸ್ ಮಾತುಗಳು ಈಗ ಗೊತ್ತಾಗೋದಿಲ್ಲ. ಅವರು ತಂದೆ ತಾಯಿಯ ಸ್ಥಾನಕ್ಕೆ ಬರುವಾಗ ಗೊತ್ತಾಗ್ತಾರೆ. ವಾವ್, ನಾನು ಅದನ್ನು ಹಿಡಿದಿದ್ರೆ ಅವಾಗ ನಾನು ಅದರಲ್ಲಿ ನಡೀಲಿಕ್ಕೆ ಸಾಧ್ಯವಾಗ್ತಾಯಿತ್ತು. ಅದನ್ನು ಅರ್ಥೈಸಿಕೊಂಡಿದ್ರೆ ಅದರಲ್ಲಿಯೂ ಕೂಡ ವಿಶೇಷವಾದದ್ದೇನೆಂದರೆ ಅದು ಪ್ರೀತಿಯ ನುಡಿಗಳು, ಪ್ರೀತಿಯ ನಿಮಿತ್ತವಾಗಿ ಬರುವಂಥ ಎಚ್ಚರಿಕೆಗಳು, ಪ್ರೀತಿಯ ನಿಮಿತ್ತವಾಗಿ ಬರುವಂಥ ಖಂಡಿಸುವಿಕೆಗಳು, ಪ್ರೀತಿಯ ನಿಮಿತ್ತವಾಗಿ ಬರುವಂಥ ಗದರಿಸುವಿಕೆಗಳು, ಪ್ರೀತಿಯ ನಿಮಿತ್ತವಾಗಿ ಬರುವಂಥ ಆಧರಿಸುವಿಕೆಗಳು. ಇದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ಹಲ್ಲೆಲೂಯಾ, ಆ ಮಾತನ್ನು ಬಿಗಿಯಾಗಿ ಹಿಡ್ಕೊಳ್ಳಿಕ್ಕೆ ಸಾಧ್ಯ. ಅರ್ಥ ಮಾಡಿಕೊಳ್ಬೇಕು. ಅರ್ಥ ಮಾಡಿಕೊಂಡ್ರೆ ಮಾತ್ರ ಮಾತನ್ನು ಹಿಡ್ಕೊಳ್ಳಿಕ್ಕಾಗ್ತದೆ. ಮಾತನ್ನು ಹಿಡ್ಕೊಂಡ್ರೆ ಆ ಮಾತಿನಲ್ಲಿ ನಾವು ಜೀವಿಸ್ಲಿಕ್ಕಾಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ಪ್ರಕಾರ ದೇವರ ಮಾತು, ದೇವರ ವಾಕ್ಯ, ಸುವಾರ್ತೆ
ಗಾಸ್ಪಲ್, ಹಲಲುಯ, ಅದರ ಒಳಗೆ ದೇವರ ಜೀವ ಮರೆಯಾಗಿದೆ. ಗಾಸ್ಪಲ್ ಒಳಗೆ ಹಲಲುಯ ದೇವರ ಪ್ರೀತಿ ಮರೆಯಾಗಿದೆ. ಅದನ್ನು ಆತನನ್ನು ನಂಬಿದಂಥ ವ್ಯಕ್ತಿ ಅದನ್ನು ಪ್ರಥಮತವಾಗಿ ಅರ್ಥ ಮಾಡಿಕೊಂಡ್ರೆ, ಎರಡನೇದಾಗಿ ಆ ಗಾಸ್ಪಲನ್ನು ಭದ್ರವಾಗಿ ಹಿಡಿದುಕೊಂಡ್ರೆ, ಹಲಲುಯ, ಅದು ಅವನಿಗೆ, ಆ ಗಾಸ್ಪಲ್ ಅವನಿಗೆ ಹೆಲ್ಪ್ ಮಾಡ್ತದೆ. ಯಾವುದಕ್ಕೆ ಹೆಲ್ಪ್ ಮಾಡ್ತದೆ? ಅವನು ಈ ಲೋಕದಲ್ಲಿ ಆ ಗಾಸ್ಪಲಲ್ಲಿ, ಆ ವಾಕ್ಯದಲ್ಲಿ, ಆ ನುಡಿಯಲ್ಲಿ ಜೀವಿಸೋದಕ್ಕೆ ಹೆಲ್ಪ್ ಮಾಡ್ತದೆ. ಹಲಲೂಯ, 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 ಹಲಲೂಯ. ಎಷ್ಟು ಜನ ಗಾಸ್ಪಲನ್ನು ಯಾವಾಗಲೂ ಮೆಡಿಟೇಟ್ ಮಾಡ್ತೇನೆ ಎಂಬುದಾಗಿ ನೀವು ಬಯಸ್ತೀರಿ? ನೀವು ಆ ಗಾಸ್ಪಲ್ನಲ್ಲಿ ಬರೆಯಲ್ಪಟ್ಟ ಪ್ರಕಾರ ಕಾಣ್ತೀರಿ ನೀವು. ಹಲಲೂಯ, ಹಲಲೂಯ. ಅಂಥ ಸಂದರ್ಭದಲ್ಲಿ ನಮಗೆ ದೇವರ ಸಂಬಂಧ ದೂರ ಇದ್ದಾಗೆ ಕಾಣೋದಿಲ್ಲ. ಅಂಥ ಸಂದರ್ಭದಲ್ಲಿ ದೇವರ ಸಂಬಂಧ ಎಲ್ಲಿಯೋ, ನಾನು ಎಲ್ಲಿಯೋ ಎಂಬುದು ಕಾಣೋದಿಲ್ಲ. ಹಲಲುಯ, ಆತನ ಪ್ರೀತಿಯನ್ನು ಎಷ್ಟು ತಿಳ್ಕೊಳ್ತಾ ಹೋಗ್ತೇವೋ ಅಷ್ಟು ಹೆಚ್ಚಾಗಿ ಆತನನ್ನು ಪ್ರೀತಿಸಲಿಕ್ಕೆ ನಾವು ಪ್ರಾರಂಭ ಮಾಡ್ತೇವೆ. ಹಲಲುಯ, ಆತನ ಇರುವಿಕೆಯನ್ನು ಎಷ್ಟರ ಮಟ್ಟಾಗಿ ನಾವು ತಿಳ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತೇವೆ, ಅಷ್ಟರ ಮಟ್ಟಾಗಿ ನಾವು ಏನು ಗೊತ್ತ ನಡಿಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಹಲಲುಯ, ಹಲಲುಯ. ಎಕ್ಸಾಂಪಲ್, ಇರುವಿಕೆ ಮತ್ತು ನಡುವಿಕೆಗೆ ಒಂದು ಎಕ್ಸಾಂಪಲ್ ಹೇಳ್ತೇನೆ. ಈಗ ನಮಗೆ ವಿದ್ಯಾಭ್ಯಾಸವನ್ನು ಕಲಿಸುವಂಥ ಅಥವಾ ನಮ್ಮ ಮೇಲೆ ನಾಯಕರಾಗಿರುವಂಥ ಯಾರೇ ಒಬ್ಬರು ವ್ಯಕ್ತಿ ಯಾವಾಗಲೂ ನಮ್ಮ ಜೊತೆ ಇದ್ದರೆ, ಅವರ ಇರುವಿಕೆ ನಮಗೆ ಗೊತ್ತಿರೋದಾದರೆ, ಅಂದರೆ ಇವರು ಇದ್ದಾರೆ ಗುರುತಿಸಲ್ಪಟ್ಟರೆ, ನಾವೇನು ಮಾಡ್ತೇವೆ? ಅವಿದ್ಯತೆಯ ಕಾರ್ಯಗಳಿಗೆ ಗಮನ ಕೊಂಡು ಹೋಗೋದಿಲ್ಲ. ಕೆಲವು ಸರಿ ನಡೆದ ಘಟನೆ ಹೇಳ್ತೇನೆ. ನಾನು ಕಣ್ಣಾರೆ ಕಂಡದ್ದು, ಕೆಲವು ಪ್ಲೇಸಲ್ಲಿ ಹೋದಾಗ, ನಾನಲ್ಲಿ ಹೋಗ್ತಾ ಇರುವಾಗ ನನ್ನ ಒಂದು ಜನರಲ್ ವರ್ಡ್ ಪ್ರೆಸೆನ್ಸ್, ಅಂದರೆ ಇರುವಿಕೆ ಗುರುತಿಸ್ಕೊಳ್ತಾರೆ. ಗುರುತಿಸಿಕೊಂಡ ಕೂಡಲೇ ಕೈಯಲ್ಲಿದ್ದಂಥ ಬತ್ತಿ ಎಲ್ಲಿ ರಟ್ಟಿ ಹೋಗ್ತದಂತ ಇಲ್ಲ. ಯಾಕೆ? ನಮ್ಮ ನಾಯಕ ನಮ್ಮನ್ನು ಸರಿದಾರಕ್ಕೆ ನಡೆಸುವಂಥ ಈತನು ಬರ್ತಾ ಇದ್ದಾನೆ ಅಂತ ಒಂದು ಭಯ ಇರ್ತದೆ. ಅದೇ ಪ್ರಕಾರ ಪ್ರೆಸೆನ್ಸ್ ಆಫ್ ಗಾಡ್ ಯಾವಾಗಲೂ ನನ್ನಲ್ಲಿ ಇದೆ ಅನ್ನುವಾಗ ಆ ಒಂದು ರೆಸ್ಪೆಕ್ಟ್ ಯಾವಾಗಲೂ ಇರ್ತದೆ. ಹಲಲುಯ, ಹಲಲುಯ. ನಾನು ಹನೋಕನಾಗೆ ದೇವರಿಂದ ನಡೆದುಕೊಳ್ಳಲಿಕ್ಕೆ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತೇನೆ ಅಂದರೆ, ಕೃಪೆಯ ಬೋಧನೆಯ ಆಧಾರದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಅದು ನನಗೆ ಈಸಿ ಆಗ್ತಾ ಉಂಟು. ಹಲಲುಯ, 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 ಹಲಲುಯ. ದೇವರನ್ನು ಒಂದು ಕಠಿಣನಾಗಿ ಚಿತ್ರಿಸಿಕೊಂಡು ಒಂದು ನಡುಗಿ ಹೆದರುವ ರೀತಿಯಲ್ಲ, ನಮಗೆ ಈಸಿ ಆಗುವಂಥದ್ದು ದೇವರ ಪ್ರೀತಿ, ಕ್ರಿಸ್ತನ ಶಿಲುಬೆಯ ಮರಣ. ಅದನ್ನು ನಂಬಿದವ ಇವತ್ತು ನಾನು ಏನಾಗಿದ್ದೇನೆಂಬಂಥ ಸತ್ಯತೆ ಅದನ್ನು ಮೆಡಿಟೇಟ್ ಮಾಡುವಾಗ ಒಂದು ಭಯದ ವಾತಾವರಣ ಬರ್ತದೆ. ಹೇ, ಗಾಡ್ಸ್ ಪ್ರೆಸೆನ್ಸ್ ನನ್ನಲ್ಲಿರುವಾಗ ನೋ 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 ನಾನು ಇದಕ್ಕೆ ಆಲೋಚನೆ ಮಾಡಬಾರ್ದು. ಇದರಲ್ಲಿ ಅದು ಬಿಡುವುದಿಲ್ಲ. ಮತ್ತೆ ಮತ್ತೆ ಪ್ರೀತಿ ಆಳಕ್ಕೆ ಹೋದರೆ ಆ ಪ್ರೀತಿ ಜಾಸ್ತಿ ಸೆಳೀತದೆ ಹೊರತು ಇದು ಸೆಳೆಯುವಿಕೆ ಬರುವುದಿಲ್ಲ. ಹಲಲುಯ, ಹಲಲುಯ. ಇವತ್ತು ನಾವು ಪ್ರೀತಿ ಮಾಡಲಿಕ್ಕೆ ಆಗುವುದು ದೇವರನ್ನು ಹೇಗೆ? ನಮ್ಮಲ್ಲಿರುವಂಥ ಪ್ರೀತಿಯ ಬಾಳ್ವೆಯಿಂದ ಅಲ್ಲ. ಇವತ್ತು ನಾವು ಪ್ರೀತಿ ಮಾಡಲಿಕ್ಕೆ ಆಗುವುದು ದೇವರನ್ನ, ದೇವರ ಪ್ರೀತಿಯನ್ನು ಅರ್ಥೈಸಿಕೊಂಡದನ್ನು ವರ್ಡ್ ಹೇಳ್ತದೆ. ಹಲಲುಯ, ಹಲಲುಯ. ದೇವರು ನಮ್ಮನ್ನು ಮೊದಲು ಪ್ರೀತಿಸಿದ್ರಿಂದ ನಾವೇನು ಮಾಡ್ತೇವಂತೆ? ಆತನನ್ನು. ಹಾಗಾದರೆ ಆ ಪ್ರೀತಿಯನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ, ಹಲಲುಯ, ಹಲಲುಯ, ಆ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ಬಿಲೀವ್ ಮಾಡುವಾಗ ಕ್ರಿಸ್ತನ ಮೂಲಕ ನಂಬಿದ ಭಕ್ತ ಸಮೂಹ ಏನಾಗಬೇಕು, ಹೇಗಿರಬೇಕು, ಹೇಗೆ ಆಪ್ರೇಟ್ ಆಗ್ತದೋ ಆಗಬೇಕು, ಹಾಗೆ ಆಪ್ರೇಟ್ ಆಗಲಿಕ್ಕೆ ಮಾತ್ರ ಸಾಧ್ಯ ಆಗ್ತದೆ. ಯಾಕಂದರೆ ದೇವರು ಕ್ರಿಸ್ತನನ್ನು ಯಾವ ಉದ್ದೇಶದಿಂದ ಕಳಿಸಿಕೊಟ್ಟಿದ್ದಾನೆ ಗೊತ್ತುಂಟ? ನನಗೆ ಬೈಬಲ್ನ ವಾಕ್ಯಗಳು ಎಲ್ಲ ಖುಷಿಯಾಗೋದು. ಅದರ ಜೊತೆ ಈ ವಾಕ್ಯ
ಬಹಳ ಮಾತಾಡ್ತಾ ಇದೆ ಈ ದಿನಗಳಲ್ಲಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಅಲ್ಲಿ ಒಂದು ಅಲ್ಲಿ ಹೀಗೆ ಬರೆದಿದೆ, 25ನೇ ವಚನ 25ನೇ ವಚನ ನೋಡ್ರಿ. ಒಂದು ಕೆಲಸ ಮಾಡೋಣ, 21ರಿಂದ 26ನೇ ವಚನವನ್ನು ನಾವು ಓದಿಕೊಳ್ಳೋಣ. 21ನೇ ವಚನ 3ನೇ ಅಧ್ಯಾಯ 21ನೇ ವಚನದಿಂದ 26ನೇ ವಚನವನ್ನು ಓದಿಕೊಳ್ಳೋಣ. ಈಗಲಾದರೂ ದೇವರಿಂದ ದೊರಕುವ ನೀತಿಯು ಧರ್ಮಶಾಸ್ತ್ರ ನಿಯಮಗಳಿಲ್ಲದೆ ಪ್ರಕಟವಾಗಿದೆ. ಅದು ಮೋಶೆಯ ಧರ್ಮಶಾಸ್ತ್ರದಿಂದಲೂ ಪ್ರವಾದಿಗಳ ನುಡಿಗಳಿಂದಲೂ ಸಾಕ್ಷಿಗೊಂಡಿರುತ್ತದೆ. ದೇವರಿಂದಾಗುವ ಆ ನೀತಿಯು ಯಾವುದೆಂದರೆ ಯೇಸು ಕ್ರಿಸ್ತನನ್ನು ಒಂದು ನಿಮಿಷ ನಿಲ್ಲಿ. 21ನೇ ವರ್ಡ್ ಅರ್ಥ ಮಾಡ್ಕೊಂಡ್ರ? ದೇವರಿಂದಾಗುವ ನೀತಿಯು ಧರ್ಮಶಾಸ್ತ್ರ ನಿಯಮಗಳಿಲ್ಲದೆ ಪ್ರಕಟವಾಗಿದೆ. ಅದು ಮೋಶೆಯ ಧರ್ಮಶಾಸ್ತ್ರದಿಂದಲೂ ಪ್ರವಾದಿಗಳ ನುಡಿಗಳಿಂದಲೂ ಸಾಕ್ಷಿಗೊಂಡಿರುತ್ತದೆ. ದೇವರಿಂದಾಗುವ 22 ದೇವರಿಂದಾಗುವ ನೀತಿಯು ಯಾವುದೆಂದರೆ ಯೇಸು ಕ್ರಿಸ್ತನನ್ನು ನಂಬುವುದರಿಂದಲೇ ನಂಬುವರೆಲ್ಲರಿಗೆ ದೊರಕುವಂಥದ್ದು. ಹೆಚ್ಚು ಕಡಿಮೆ ಏನೂ ಇಲ್ಲ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ಒಂದು ನಿಮಿಷದಲ್ಲಿ ಆ ನೀತಿಯು ಯಾವುದೆಂದರೆ ಯೇಸು ಕ್ರಿಸ್ತನನ್ನು ನಂಬುವುದರಿಂದಲೇ ನಂಬುವವರೆಲ್ಲರಿಗೆ ದೊರಕುವಂಥದ್ದು. ಹೆಚ್ಚು ಕಡಿಮೆ ಏನೂ ಇಲ್ಲ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. 24 ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ. ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ. ಆಮೇಲೆ ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕವಾಗಿ ಆಗುವುದು. ಆಮೇಲೆ ಮುಂದಿನ ವಚನ, ಈತನು ತನ್ನ ರಕ್ತವನ್ನು ಸುರಿಸಿ ನಂಬಿಕೆ ಇದ್ದವರಿಗಾಗಿ ಕೃಪಾಧಾರವಾಗಬೇಕೆಂದು ದೇವರು ಈತನನ್ನು ಮುಂದಿಟ್ಟನು. ದೇವರು ಹಿಂದಿನ ಕಾಲದ ಪಾಪಗಳನ್ನು ದಂಡಿಸದೆ ಸಹಿಸಿಕೊಂಡಿರಲಾಗಿ ತನ್ನ ನೀತಿಯನ್ನು ಈಗಿನ ಕಾಲದಲ್ಲಿ ಹೀಗೆ ತೋರಿಸಿ ತಾನು ನೀತಿ ಸ್ವರೂಪನಾಗಿಯೂ ಯೇಸುವಿನಲ್ಲಿ ನಂಬಿಕೆ ಇಡುವವರನ್ನು ನೀತಿವಂತರೆಂದು ನಿರ್ಣಯಿಸುವನಾಗಿಯೂ ಕಾಣಿಸಿಕೊಂಡಿದ್ದಾನೆ. ಸಾಕು. ಇದರ ಪ್ರಕಟಣೆಯನ್ನು ದೇವರ ಹತ್ರ ಕೇಳಿದರೆ, ವಾವ್, ಅದರ ತಿಳುವಳಿಕೆಗೆ ಬಂದರೆ, ಅದನ್ನು ಬಿಲೀವ್ ಮಾಡಿದರೆ ಮಾತ್ರ ಕೃಪೆ ಆಧಾರವಾಗಿ ಬರುವುದು. ಇಲ್ಲದ್ರೆ ಕೃಪೆಗೆ ಪಾತ್ರರಾಗಿರುವುದಿಲ್ಲ. ಒಬ್ಬ ವ್ಯಕ್ತಿ ಕೃಪೆಗೆ ಪಾತ್ರರಾಗದಿದ್ದರೆ ಅವನು ಲಾಕ್ಕೆ ಪಾತ್ರನು. ಲಾದ ನೀತಿ ನಿಯಮಗಳ ಪ್ರಕಾರನೇ ಅವನು ಜಡ್ಜ್ಮೆಂಟ್ ಹೊಂದುವುದಕ್ಕೆ ಇಡಲ್ಪಡುವವನು. ನಾನು ಇದನ್ನು ಮೇಲಿಂದ ಮೇಲೆ ಹೇಳ್ತಾ ಇದ್ದಾನಲ್ಲ, ನಾನೀಗ ಬಿಡಿಸ್ಲಿಕ್ಕೆ ಹೋಗ್ತೇನೆ, ಕೇಳ್ರಿ. ಅಲ್ಲಿ 3ನೇ ಅಧ್ಯಾಯ 23ನೇ ವಚನ ಹೇಳ್ತಾರೆ, ಎಲ್ಲರೂ ಪಾಪ ಮಾಡಿ. ಅದಕ್ಕಿಂತ ಮುಂಚೆ 21, 22ನೇ ವಚನ ನೋಡುವಾಗ ದೇವರಿಂದ ದೊರಕುವ ನೀತಿ ಉಂಟಲ್ಲ, ಅದು ಧರ್ಮಶಾಸ್ತ್ರ ನಿಯಮಗಳು ಇಲ್ಲದೆ ಪಾಲನೆ ಮಾಡೋದ್ರಿಂದ ಸಿಗುವಂಥ ಥಾಟ್ ಇಲ್ಲ. ಹೊಸ ಒಡಂಬಡಿಕೆ ಬರುವಾಗ ಅದು ಭಾಳಷ್ಟರ ಮಟ್ಟಿಗೆ ತಿಳ್ಕೊಳ್ಬೇಕು ನಾವು. ಅದರ ಅರ್ಥ ಹೇಗೂ ಜೀವಿಸ್ಬೇಕಂತ ಸಹ ಉಂಟಾ? ಯಾಕಂದರೆ ದೇವರು ಪರಿಶುದ್ಧನಂತ ಬರೀಲಿಲ್ವಾ? ಆದರೆ ಇವತ್ತು ಸಭೆ ತನ್ನ ಫೌಂಡೇಶನ್ ಟೀಚಿಂಗನ್ನೇ ಅರ್ಥ ಮಾಡ್ಕೊಂಡಿಲ್ಲ. ಸಭೆ ತನ್ನ ಫೌಂಡೇಶನ್ ಅನ್ನೇ ತಿಳ್ಕೊಂಡಿಲ್ಲ. ಆದ್ರಿಂದ ಸಭೆ ಪ್ರಜ್ವಲಿಸ್ಲಿಕ್ಕೆ ಆಗುದಿಲ್ಲ. ಫೌಂಡೇಶನ್ ಮೂಲ ಸಂಗತಿನೇ ತಿಳ್ಕೊಳ್ಳಿಕ್ಕೆ ಆಗದಿದ್ರೆ ಬಾಕಿ ಸಂಗತಿ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಬಾಕಿ ಸಂಗತಿ ಕಟ್ಟಿಕೊಳ್ಳಿಕ್ಕೆ ಆಗೋದಿಲ್ಲ, ನಿಲ್ಲುವುದಿಲ್ಲ. ಫೌಂಡೇಶನ್ನೇ ಗಟ್ಟಿ ಇರಬೇಕು ಯಾವಾಗಲೂ. ಈಗ ಯಾವುದಾದ್ರೂ ಒಂದು ಬಿಲ್ಡಿಂಗ್ ನಾವು ಕಟ್ಟಬೇಕಾದ್ರೆ ಫೌಂಡೇಶನ್ ಸರಿ ಇಲ್ಲದ್ರೆ ಬಿಲ್ಡಿಂಗ್ ನಿಲ್ತದ. ಮತ್ತೆ ಕಟ್ಟಿದ್ದು ಎಷ್ಟು ಸ್ಟ್ರಾಂಗ್ ಕಟ್ಟಿ ಫೌಂಡೇಶನ್ ಸರಿ ಇಲ್ಲದ್ರೆ ನಿಲ್ಲುವುದಿಲ್ಲ.
ಎಷ್ಟು ಸ್ಟ್ರಾಂಗ್ ಕಟ್ಟಿದ್ರು, ಎಷ್ಟು ಪ್ರಯಾಸ ಪಟ್ಟರು, ಎಷ್ಟು ದಪ್ಪ ಕಲ್ಲು ಕಟ್ಟಿದ್ರು, ಗಾಳಿ ಬಂದರೆ ಹಾರಬಾರ್ದು, ಹಾಗಾಗ್ಬಾರ್ದು, ನಾನು ಕಟ್ಟುತ್ತೇನಂತ ಕಟ್ಟಲಿಕ್ಕೆ ಹೋದರೆ ಫೌಂಡೇಶನ್ ಸರಿ ಹಾಕದಿದ್ರೆ ಏನಾಗ್ತದೆ ಗೊತ್ತಾ? ಕಟ್ಟಡ ಬಿದ್ದೇ ಬೀಳ್ತದೆ. ಪ್ರಿಯರೇ, ಈ ದಿನಗಳಲ್ಲಿ ಒಂದು ದಾಹ ಬರ್ತದೆ, ಸಭೆಯನ್ನು ಸರಿಯಾದ ಫೌಂಡೇಶನಲ್ಲಿ ನಡೆಸಿ ಕಟ್ಟಬೇಕು ಎಂಬಂತ. ಹಲ್ಲೆಲೂಯಾ. ಹಾಗಾದರೆ ದೇವರ ನೀತಿ 21 ಮತ್ತು 22ನೇ ವಚನದ ಪ್ರಕಾರ ನಾವು ನೋಡ್ತೇವೆ, ದೇವರಿಂದ ಆಗುವ ನೀತಿ ಎಂಬಂತ ಬಿರುದು ಸಿಕ್ಕೋದು ಅದು ನಮ್ಮ ಸ್ವಕಾರ್ಯಗಳಿಂದಲ್ಲ, ಪುಣ್ಯ ಕ್ರಿಯೆಗಳಿಂದಲ್ಲ. ಬೇರೆ ಬೇರೆ ವಚನಗಳ ಆಧಾರ ಉಂಟು ನೋಡ್ತಾ ಹೋಗುವಾಗ. ಹಲ್ಲೆಲೂಯಾ. ಧರ್ಮಶಾಸ್ತ್ರ ನಿಯಮಗಳಿಲ್ಲದೆ ಪ್ರಕಟವಾಗುವಂಥದ್ದು, ಅದು ಯೇಸು ಕ್ರಿಸ್ತನ ಮೂಲಕ ದೊರಕುವಂಥದ್ದು. 23ನೇ ವರ್ಡ್ ಹೇಳ್ತದೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಏನು ಮಾಡಿದಾರಂತೆ? ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಅನೇಕ ಸಾರ ನಾವು ಏನು ಹೇಳ್ತೇವೆ, ಸ್ವಾಮಿ ನಿನ್ನ ವಾಕ್ಯ ಹೇಳ್ತದಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದ. ನಾನು ಬಿಲೀವರ್, ನನ್ನ ವರ್ಡನ್ನು ತಗೊಂಡು ನಾನು ಹೇಳ್ತೇನೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರಲ್ಲ, ಆದ್ದರಿಂದ ನಾನು ಕೂಡ ಹಾಗೆ ಅಂತ ಹೇಳ್ತೇವೆ. ಒಂದು ವೇಳೆ ಮನಸ್ಸಾಕ್ಷಿ ಅಂಗಿಸ್ತಾ ಇರೋದಾದ್ರೆ ರಿಪೆಂಟೆನ್ಸ್ ಬೇಕೆ, ತಿರುಗಿಕೊಳ್ಳುವಂಥದ್ದು ಬೇಕೆ. ಅದು ವಾಕ್ಯ ಬೋಧಿಸ್ತದೆ, ತಿರುಗಿಕೊಳ್ಳುವಂಥದ್ದು ದೇವರ ಕಡೆ ತಪ್ಪಾದಾಗ ತಿರುಗಿಕೊಳ್ಳುವಂಥ ವಾಕ್ಯ ಬೋಧಿಸ್ತದೆ. ಆದರೆ ಈ ವರ್ಡ್ ಬಿಲಿವರ್ಸ್ಗಳಿಗೋಸ್ಕರ ಬರ್ದದಲ್ಲ, ವಿಶ್ವಾಸಿಗಳಿಗೆ ಬರ್ದದಲ್ಲ. ಇಲ್ಲಿ ನಾವು ಫುಲ್ ರೋಮಾಪುರ ನಾವು ಸ್ಟಡಿ ಮಾಡುವಾಗ ನಮಗೆ ಗೊತ್ತಾಗ್ತದೆ, ಪೌಲನು ಬರೆದಂಥ ಉದ್ದೇಶ ಯಹೂದ್ಯರನ್ನು ಗ್ರೀಕರನ್ನ ಕುರಿತು ಬರೆದಿದ್ದಾನೆ. ಗ್ರೀಕರಂದ್ರೆ ಅನ್ಯರು. ಇವರು ನಂಬಿಕೆಯ ಮೂಲಕ ಕ್ರಿಸ್ತನಲ್ಲಿ ನೀತಿವಂತರೆಂಬುದಾಗಿ ನಿರ್ಣಯಿಸಲ್ಪಡುವಂಥ ಸಬ್ಜೆಕ್ಟ್. ಆದ್ರಿಂದ ಯಾರೇ ಆಗಲಿ ಕ್ರಿಸ್ತನಲ್ಲಿ ಇಲ್ಲದಿದ್ದರೆ ಅವನು ಪಾಪಿಯೇ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಒಬ್ಬನಿಂದ ಪಾಪಕ್ಕೆ ಅವರು ಪಾತ್ರರು, ಒಬ್ಬನ ಪಾಪ ಎಲ್ಲರನ್ನು ರೂಲ್ ಮಾಡ್ತಾ ಇದೆ ಅಂತ ಅರ್ಥ. ಎಲ್ಲಿ ಪಾಪ ಉಂಟು ಅಲ್ಲಿ ದೇವರ ಮಹಿಮೆ ಇಲ್ಲ ಎಂಬುದಾಗಿ ಅರ್ಥ. ಆದರೆ 24ನೇ ವಚನಕ್ಕೆ ಹೊಂದದೆ ಹೋಗಿದ್ದಾರೆ. ಆಯ್ತಾ? ಅಲ್ಲಿ ಮುಗೀತಾ? ಆ ವರ್ಡ್ ಮುಗೀತಾ? ಇಲ್ಲ. ಅವರು ನೀತಿವಂತರೆಂದು ನಿರ್ಣಯಿಸುವುದಕ್ಕಾಗಿ. ಹಲ್ಲೆಲೂಯಾ. ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ. ಹಲ್ಲೆಲೂಯಾ. ಸಭೆ ದೇವರ ಕೃಪೆಗೆ ಪಾತ್ರರಲ್ವಾ? ಪಾತ್ರರಲ್ವಾ? ಓಕೆ. ಅವರು ಅಂದರೆ ರಕ್ಷಣೆಯಲ್ಲಿ ಇಲ್ಲದವರು, ದೇವರ ಮಹಿಮೆ ಇಲ್ಲದವರು, ಆದಮವ್ವನಿಂದ ಬಂದಂಥ ಒಂದು ಜನ್ಮ ಪಾಪದಲ್ಲಿ ಇರುವವರು, ರಕ್ಷಣೆ ಅನುಭವದಲ್ಲಿ ಇಲ್ಲದವರು, ಅವರ ನೀತಿವಂತರಿಂದ ನಿರ್ಣಯ ಹೊಂದೋದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ. ಹೇಗಂತೆ? ಫ್ರೀ ಗಿಫ್ಟ್. ಅದು ಫ್ರೀ ಗಿಫ್ಟ್. ಉಚಿತಾರ್ಥವಾದ ಕೃಪೆ ಅಂದ್ರೆ ಫ್ರೀ ಗಿಫ್ಟ್. ಹಲ್ಲೆಲೂಯಾ. ನೀತಿವಂತರಾಗುವುದಕ್ಕೆ ನೀವು ಪ್ರಯಾಸ ಪಡ್ತಾ ಇದ್ದೀರಾ, ನೀವು ನೀತಿವಂತರಾಗುವುದೇ ಇಲ್ಲ. 100% ಅಕಾರ್ಡಿಂಗ್ ಟು ವರ್ಡ್ ನೀವು ಆಗಲಿಕ್ಕೆ ಸಾಧ್ಯನೇ ಅಲ್ಲ. ಅದು ದೇವರ ಪ್ರೀತಿಯಿಂದ ಆತನ ಮಗನಾದ ಯೇಸುವಿನ ತ್ಯಾಗದಿಂದ ಬಂದಿರುವಂಥ ಫ್ರೀ ಗಿಫ್ಟ್. ಫ್ರೀ ಗಿಫ್ಟ್. ಫ್ರೀ ಗಿಫ್ಟ್. ಹಲ್ಲೆಲೂಯಾ. ಫ್ರೀ ಗಿಫ್ಟ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಈಗ ಫ್ರೀ ಗಿಫ್ಟ್ ಅನ್ನುವಾಗ ಒಂದು ನಾನು ನಿಮಗೆ ಹೇಳ್ತೇನೆ. ಓಕೆ, ನಾನೊಂದು ಎಕ್ಸಾಂಪಲ್ ಹೇಳೋದು. ಗುಡಿಸಲಲ್ಲಿ ವಾಸಿಸ್ತಾ ಇದ್ದೇನೆ, ಭಯಂಕರ ಪ್ರಯತ್ನ ಪಡ್ತಾ ಇದ್ದೇನೆ ಮೇಲೆ ಬರೋ, ನನ್ನ ಹತ್ರ ಆಗ್ತಾನೆ ಇಲ್ಲ. ಒಂದು ಸಣ್ಣ ಪ್ಲೇಸ್, ಒಂದು ಗುಡಿಸಲಿದೆ, ಮಳೆ ಬರುವಾಗೆಲ್ಲ ಸೋರ್ತದೆ. ಇದನ್ನು ಒಬ್ಬ ಒಳ್ಳೆ ಹೃದಯದ ವ್ಯಕ್ತಿ ಒಬ್ಬ ನೋಡ್ತಾನೆ. ಇವನು ಪ್ರಯತ್ನ ಪಡ್ತಾ ಇದ್ದಾನೆ. ಎಷ್ಟು ವರ್ಷದಿಂದ ಈ ಒಂದು ಗುಡಿಸಲಿನಿಂದ ಅವನಿಗೆ ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ. ಏನು ಮಾಡ್ತೇನೆ? ಅವನಿಗೋಸ್ಕರ ಒಂದು ದೊಡ್ಡ ಜಾಗ ಕೊಂಡುಕೊಂಡು ನೋಡಿ, ಹೃದಯದಲ್ಲೇ ಒಳಗೆ ಆಳವಾದ ಪ್ರೇಮ ಇರುವಂಥ ವ್ಯಕ್ತಿ. ಅವನಿಗೋಸ್ಕರ ಒಂದು ದೊಡ್ಡ ಜಾಗವನ್ನು ಕೊಂಡುಕೊಂಡು ಒಂದು ಸುಂದರ ದೊಡ್ಡ ಮನೆ ಕಟ್ಟಿಕೊಡ್ತೇನೆ ನಾನು. ಈಗ ಆಯ್ತಪ್ಪ, ಜಾಗ ತಗೊಂಡ, ಮನೆ ಕಟ್ಟಿದ ನಂತರ ಈಗ ಅವನು ಬರ್ತಾ ಇದ್ದಾನೆ.
ಅಥವಾ ಅವನು ಬೇಡ, ಅವನು ಮಾಡಿದ. ಓಕೆ, ಈಗ ಅವನೇನು ಮಾಡ್ತಾ ಇದ್ದಾರೆ ಗೊತ್ತುಂಟ? ತನ್ನ ಸೇವಕರನ್ನು ಕಳಿಸ್ತಾನೆ. ನೋಡ್ರಪ್ಪ, ಹೋಗಿ ಹೇಳಿ ಹೀಗೆ ಆಗಿದೆ, ನಿನಗೋಸ್ಕರ ನಿನ್ನ ಹತ್ರ ಆಗ್ತಾ ಇಲ್ಲ. ನನ್ನ ಯಜಮಾನ ನೋಡ್ತಾ ಇದ್ರು, ನೀನು ಹೋಗುವಾಗ ಬರುವಾಗ ನಿನ್ನ ಜೀವಿತ ದಿನಮಾನಗಳನ್ನು ಗಮನಿಸ್ತಾ ಇದ್ರು, ಇಷ್ಟು ವರ್ಷ ನಾನು ನೋಡ್ತಾ ಇದ್ರು, ನಿನ್ನ ಹತ್ರ ಆಗ್ತಾ ಇಲ್ಲ. ಅದಕ್ಕೆ ಆ ಸೇವಕ ಬಂದು ಹೇಳ್ತಾನೆ, ನನ್ನ ದನಿ ನಿನಗೆ ಏನೆಲ್ಲ ಬೇಕಾದನ್ನು ಮಾಡಿದ್ದಾರೆ. ಈಗ ಇವನೇನು ಮಾಡಬೇಕು? ಫ್ರೀ ಗಿಫ್ಟ್ ಕೊಡ್ತಾ ಇದ್ದಾರೆ, ಇವನು ಏನು ಮಾಡಬೇಕದು? ಇವನೇನು ಮಾಡಬೇಕು? ಅದನ್ನು ನಂಬಬೇಕು, ಅದನ್ನು ಬಿಲೀವ್ ಮಾಡಬೇಕು, ಅದನ್ನು ಆಕ್ಸೆಪ್ಟ್ ಮಾಡಬೇಕು, ಅದರಲ್ಲಿ ವಾಸಿಸಬೇಕು. ಇನ್ನೊಮ್ಮೆ ಹೇಳ್ತೇನೆ, ಆ ಮಾತನ್ನ, ಸೇವಕನ ಮೂಲಕ ಬರುವಂತ ಮಾತನ್ನ ಬಿಲೀವ್ ಮಾಡಬೇಕು. ಫಸ್ಟ್ ಆಕ್ಸೆಪ್ಟ್ ಮಾಡಬೇಕು ಮತ್ತು ಬಿಲೀವ್ ಮಾಡಬೇಕು, ಅದರಲ್ಲಿ ವಾಸಿಸಬೇಕು. ಹಲ್ಲೆಲೂಯಾ. ನೋ ಸ್ಟ್ರಗಲ್. ಈಗ ನೋಡ್ರಿ, ಅವನೇನು ಮಾಡ್ತಾನೆ? ಅವನು ಆ ಪೂವರ್ ವ್ಯಕ್ತಿ ಅದನ್ನು, ಆ ವಿಷಯವನ್ನು ಆಕ್ಸೆಪ್ಟ್ ಮಾಡ್ತಾನೆ, ಒಪ್ತಾನೆ, ಬಿಲೀವ್ ಮಾಡ್ತಾನೆ. ಬಿಲೀವ್ ಮಾಡಿದ ನಂತರ ಏನಾಗ್ತದೆ? ಆ ಸೇವಕನೊಂದಿಗೆ ಹೋಗ್ತಾ ಇರ್ತಾನೆ. ಆ ಸೇವಕನು ದನಿಯ ಬಳಿಗೆ ಕರ್ಕೊಂಡು ಹೋಗ್ತಾನೆ, ಇನ್ನಷ್ಟು ಸಂಗತಿಯನ್ನು ತಿಳಿಸ್ತಾನೆ. ಅದರ ಒಳಗೆ ನೋಡು ಮಾರಾಯ, ಅದಿಟ್ಟಿದ್ದೇನೆ. ಖಾಲಿ ಹೋದ್ರೆ ಸಾಕು, ಆ ಸೇವಕನೊಟ್ಟಿಗೆ ಹೋದರೆ ಸಾಕು, ದನಿ ಏನೆಲ್ಲ ಒಳಗೆ ಇಟ್ಟಿದ್ದೇನೆ, ಅದರ ಇದು ಏನು ನೋಡು, ಎಂತ ಎಲ್ಲ ಮಾಡಿಕೊಟ್ಟಿದ್ದೇನೆ. ಆ ಫ್ರೀ ಗಿಫ್ಟ್, ಒಳಗಿರುವಂಥ ಗಿಫ್ಟ್ಗಳು ಆ ದನಿ ಹತ್ರ ಹೋಗುವಾಗ ಗೊತ್ತಾಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ಪ್ರಕಾರ ಸೇಮ್ ಥಿಂಗ್ ನನ್ನ ಹತ್ರ ನಿಮ್ಮ ಹತ್ರ ಆಗದೆ ಇರುವುದನ್ನು ದೇವರು ನೋಡ್ತಾ ಇದ್ದಾರೆ. ನಾಶನದ ಗುಂಡಿಯೊಳಗಿದ್ದೇವೆ. ಒಬ್ಬರಿಗೂ ಮೇಲೆ ಬರಕ್ಕೆ ಸ್ಲಿಪ್ ಆಗ್ತಾ ಇದೆ, ಹತ್ತಲಿಕ್ಕೆ ನೋಡ್ತಾ ಇದ್ದೇವೆ, ಬೀಳ್ತಾ ಇದ್ದೇವೆ, ಹತ್ತಲಿಕ್ಕೆ ನೋಡ್ತಾ ಇದ್ದೇವೆ, ಬೀಳ್ತಾ ಇದ್ದೇವೆ, ಹತ್ತಲಿಕ್ಕೆ ನೋಡ್ತಾ ಇದ್ದೇವೆ, ಬೀಳ್ತಾ ಇದ್ದೇವೆ. ನನ್ನ ಹತ್ರ ನಿಮ್ಮ ಹತ್ರ ಆಗ್ತಾ ಇರಲಿಲ್ಲ. ಅದಕ್ಕೆ ರೋಮನ್ಸ್ ಚಾಪ್ಟರ್ 5:5-8 ಅನ್ನು ಓದುವಾಗ, ರೋಮನ್ಸ್ ಚಾಪ್ಟರ್ 5. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ನೀವು ಎಷ್ಟನೇ ವಚನ ಓದ್ತಾ ಇದ್ದೀರಿ? 5:5 ಓದ್ತಾ ಬನ್ನಿ. ಈ ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ. ನಮಗೆ ಕೊಟ್ಟಿರೋ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದಿದೆಯಲ್ಲ. ನಾವು ಅಶಕ್ತರಾಗಿದ್ದಾಗಲೇ ಕ್ರಿಸ್ತನು, ನೋಡಿ ಕೇಳಿ, ಎಂತ ಟೈಮಲ್ಲಂತೆ ನಾವು ಅಶಕ್ತರು. ಇದೊಂದು ತಿಳ್ಕೊಳ್ಬೇಕು. ನಾವು ದೇವರನ್ನ ನಮ್ಮ ಲೈಫಲ್ಲಿ ಮೇಲೆ ಇಡಬೇಕಾ, ದೇವರನ್ನ ಆತುಕೊಳ್ಬೇಕಾ, ಒಂದು ತಿಳುವಳಿಕೆ ಬೇಕು ನಮಗೆ. ಏನು ತಿಳುವಳಿಕೆ ಗೊತ್ತುಂಟ? ನಾನು ಅಶಕ್ತನಾಗಿದ್ದೇನೆ, ಈಗಲೂ ಕೂಡ ಅಶಕ್ತರೇ. ನಾವು ಏನಾದರೂ ಇರೋದಾದ್ರೆ ಆತನ ಕೃಪೆ, ಆತನ ಕರುಣೆ, ಇದು ತಿಳುವಳಿಕೆ ಬರಬೇಕು. ಅಶಕ್ತರಾಗಿದ್ದಾಗಲೇ, ನಾನು ಎಕ್ಸಾಂಪಲ್ ಕೊಟ್ಟೆಲ್ಲ, ಆ ಪೂವರ್ ಮ್ಯಾನ್ಗೆ, ಆ ಬಡ ಮನುಷ್ಯನಿಗೆ ಮೇಲೆ ಬರಲಿಕ್ಕೆ ಆಗ್ತಿಲ್ಲ. ಅಶಕ್ತತೆ, ಪ್ರಯತ್ನ ಇತ್ತು, ಎಲ್ಲ ಇತ್ತು, ಆಗ್ತಾ ಇಲ್ಲ ಮೇಲೆ ಬರಲಿಕ್ಕೆ. ಅಶಕ್ತತೆ ಕಾಡ್ತಾ ಇತ್ತು. ಅದೇ ಪ್ರಕಾರ ನಿನ್ನ ಹಿಸ್ಟ್ರಿ ಕೂಡ ಅದೇ. ಅಶಕ್ತರಾದ ಮೇಲೆ ನಮಗೆ ಹೆಲ್ಪ್ ಮಾಡೋದಕ್ಕೆ ದೇವರು ತನ್ನ ಮಗನನ್ನು ಕಳಿಸಿಕೊಟ್ಟದ್ದು. ನಮಗೆ ನಾವು ಹೆಲ್ಪ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಶಕ್ತತೆ. ಆಮೇಲೆ ಏನಾಯ್ತು? ಅಶಕ್ತರಾಗಿದ್ದಲ್ಲಿ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ಎಂಥ ಟೈಮಲ್ಲಿ ಪ್ರಾಣ ಕೊಟ್ಟದ್ದು? ಅಶಕ್ತತೆಯ ಕಾಲ. ಆಮೇಲೆ ನೆಕ್ಸ್ಟ್ ವರ್ಡ್ ಏನು? ನೀತಿವಂತರಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ. ಉಪಕಾರಿಗೋಸ್ಕರ ಪ್ರಾಣ ಕೊಡುವುದಕ್ಕೆ ಯಾವನಾದರೂ ಧೈರ್ಯ ಮಾಡಿದರೂ ಮಾಡಾನು. ಆಮೇಲೆ ಆದರೆ ನಾವು ಪಾಪಿಗಳಾಗಿದ್ದಾಗಲೂ, ಹೇಳಿ, ನಾನು ಪಾಪಿಯಾಗಿದ್ದಾಗಲೂ ಕ್ರಿಸ್ತನು ನನಗೋಸ್ಕರ ಪ್ರಾಣ ಕೊಟ್ಟದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು
ಸಿದ್ಧಾಂತಪಡಿಸಿದ್ದಾನೆ. ದೇವರ ಪ್ರೀತಿ ಪ್ರಸಿದ್ಧವಾಗಿ ಕಂಡಿದೆ. ಹೇಗೆ ದೇವರ ಪ್ರೀತಿ ಕಂಡದ್ದು ಹೇಗೆ ಕಂಡದ್ದು? ನೀವು 100% ಕರೆಕ್ಟ್ ಹೋಗೋದ್ರಿಂದ ದೇವರು ಪ್ರೀತಿ ಮಾಡೋದು ಕಂಡದ್ದ? ರಾಂಗ್. ದೇವರ ಪ್ರೀತಿ ಸಿದ್ಧಾಂತಕ್ಕೆ ಬಂದದ್ದು ಹೇಗೆ? ನಾವು ಅಶಕ್ತರಾಗಿದ್ದೇವೆ, ನಮ್ಮ ಹತ್ರ ಆಗ್ತಾ ಇರಲಿಲ್ಲ, ಆ ದೇವ ಸಾನ್ನಿಧ್ಯದ ಅನುಭವದಲ್ಲಿ ನಿಲ್ಲಕ್ಕೆ ಆಗ್ತಾ ಇರಲಿಲ್ಲ. ನಮ್ಮ ಪೂರ್ವಿಕರು ಯಜ್ಞಗಳನ್ನು ಅರ್ಪಿಸ್ತಾ ಇದ್ರು. ಆ ಯಜ್ಞ ಅವರನ್ನು ಪರಿಪೂರ್ಣ ಕಾನ್ಷಿಯಸ್ನೆಸ್ಗೆ ನಡೆಸಲಿಲ್ಲ. ಇನ್ನೂ ಕೂಡ ಯಜ್ಞ ಮಾಡಿ ಹೊರಗೆ ಹೋಗೋ ಗಿಲ್ಟ್ ಕಾನ್ಷಿಯಸ್. ಮತ್ತು ನೇರವಾಗಿ ದೇವರ ಸಮಕ್ಷಮದ ಮುಂದೆ ಬರಲಿಕ್ಕೆ ಖಾಲಿ ಯಾಜಕರಿಗೆ ಮಾತ್ರ ಪರ್ಮಿಷನ್ ಇತ್ತು. ಆದರೆ ಎಂಥ ಒಂದು ಅಶಕ್ತತೆ, ಎಂಥ ಒಂದು ಪಾಪದ ಬಾಳ್ವೆ. ಅಂಥ ಪಾಪದ ಬಾಳ್ವೆಯ ಸಂದರ್ಭದಲ್ಲಿ ನಮಗೆ ಶಕ್ತಿಯನ್ನು ಕೊಡುವುದಕ್ಕಾಗಿ, ನಮ್ಮಲ್ಲಿ ಬಲವನ್ನು ತುಂಬುವುದಕ್ಕಾಗಿ ಇವತ್ತು ಈ ಧೈರ್ಯದಿಂದ ನಾನು ಮಾತಾಡ್ತಾ ಇದ್ದೇನೆ. ಅಂದರೆ ನನ್ನ ದೇವರು ಯೇಸುವಿನ ಮೂಲಕ ನನಗೆ ಶಕ್ತಿಯನ್ನು ತುಂಬಿದ್ದಾನೆ. ಆತನ ಸನ್ನಿಧಾನದಲ್ಲಿ ನಿಲ್ಲುವುದಕ್ಕೆ ಯೋಗ್ಯನನ್ನಾಗಿ ಮಾಡಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ನಾನೇನು ಮಾಡಬೇಕು ಗೊತ್ತಾ? ಹೊಸ ಮನೆಗೆ ಕಳಿಸಿದ ನಂತರ ಅಲ್ಲಿ ಒಳಗೆ ಅನೇಕ ಆಶೀರ್ವಾದದ ಸಂಗತಿಯನ್ನು ಇಟ್ಟ ನಂತರ ಆ ಮನೆಯ ಕಾನ್ಷಿಯಸ್ನೆಸ್ಗೆ ಬರಬೇಕು. ನಾನು ಇದು ರಿನ್ಯೂ ಆಗಬೇಕು. ಈಗ ಉದಾಹರಣೆಗಾಗಿ ಓಕೆ, ಯಜಮಾನ ಸೇವಕರನ್ನು ಕಳಿಸಿ ಅವನನ್ನು ಕರೆಸ್ತಾನೆ, ಮನೆಯೆಲ್ಲ ಪರಿಚಯಿಸಲ್ಪಡ್ತದೆ. ಆ ಎಕ್ಸಾಂಪಲ್ ಹೇಳಿದೆಲ್ಲ. ಈಗ ಅವನು ಒಳಗೆ ಬಂದ ನಂತರ ಅವನ ಹಳ ಮನೆಯಲ್ಲಿದ್ದ ಹಾಗೆ ವಾಸಿಸುವುದಲ್ಲ, ಅದು ಅವನಿಗೆ ಗೊತ್ತಿರಬೇಕು. ಈಗ ನೋಡಿ, ಒಂದು ವೇಳೆ ಮನೆ ಕೊಟ್ಟರೆ ಆ ಮನೆಯ ಕುರಿತಾಗಿ ಮತ್ತು ದನಿಯ ಪ್ರೀತಿಯ ಕುರಿತಾಗಿ ತಿಳ್ಕೊಂಡ್ರೆ ಅವನ ಸ್ಟೈಲೇ ಚೇಂಜ್ ಆಗ್ತದೆ. ನಾನು ಕೆಲವರನ್ನು ನೋಡಿದ್ದೇನೆ. ನನಗೆ ಇತ್ತೀಚೆಗೆ ಒಬ್ಬರು ವ್ಯಕ್ತಿ ಸಿಕ್ಕಿದ್ರು. ಅವರು ನಮ್ಮ ಸಮುದ್ರ ತೀರದಲ್ಲಿ ಇದ್ದವರು. ಒಂದು ದಿವಸ ಉಡುಪಿ ಹೃದಯ ಭಾಗದಲ್ಲಿ ಆ ವ್ಯಕ್ತಿಯನ್ನು ಕಂಡೆ. ಒಂದು ಪ್ಲೇಸಲ್ಲಿದ್ದರು, ನನ್ನ ಗಾಡಿ ಹಾಳಾಗಿತ್ತು. ಅಂಥ ಸಂದರ್ಭದಲ್ಲಿ ಒಂದು ಪ್ಲೇಸಲ್ಲಿ ಕಂಡೆ. ಒಂದು ಕಂಪೌಂಡ್ ಒಳಗಿದ್ದಾರೆ. ಕಾಸ್ಟ್ಲಿ ಏರಿಯಾ. ಕಾಸ್ಟ್ಲಿ ಅಂದರೆ ಕಾಸ್ಟ್ಲಿ. ಆ ವ್ಯಕ್ತಿ ಯಾರಿಗೊತ್ತ? ಒಂದು ಸಾಧಾರಣ ಮೀನುಗಾರ. ಆ ದಿನಗಳಲ್ಲಿ ನನಗೆ ತುಂಬ ಪರಿಚಯ ಅವರದು. ಅವರ ಮಾತಿನ ಶೈಲಿ, ಅವರ ಜೀವಿತದ ಶೈಲಿ ಎಲ್ಲ ಗೊತ್ತುಂಟು. ಆದರೆ ಎಷ್ಟೋ ವರ್ಷದ ನಂತರ ಅವರೊಂದು ಕಾಸ್ಟ್ಲಿ ಏರಿಯಾದಲ್ಲಿ, ಕಾಸ್ಟ್ಲಿ ಮನೆಯಲ್ಲಿ, ಕೋಟಿ ಕಟ್ಲೆ ಬೆಲೆ ಬಾಳುವಂಥ ಮನೆಯಲ್ಲಿ ಅಂಗಳದಲ್ಲಿದ್ದರು. ನಾನು ಕೇಳಿದೆ, ಸಂಬಂಧದ ಇಲ್ಲ ಬೈದಾರ ಕೇಳಿದೆ. ನನಗೆ ಅದು ಆಲೋಚಿಸ್ಲಿಕ್ಕೆ ಆಗ್ತಾ ಇಲ್ಲ. ಹಾಗೆ ಕೆಲವು ಸರಿ ನಮ್ಮ ಕ್ರೈಸ್ತ ಬಾಳ್ವೆ ಆಲೋಚಿಸ್ಲಿಕ್ಕೆ ಆಗ್ತಾ ಇಲ್ಲ, ಅದನ್ನು ಒಪ್ಪುವುದಿಲ್ಲ. ಸಂಬಂಧದಿಲ್ಲ ಬೈದಾರ ಹೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ಸಂಬಂಧ ಅತ್ತಿಯೇ ಯಾನೆಗೆ ತೊನ್ನೆ ಇಲ್ಲ ಅನ್ನೋದು ನನಗೆ ಎಂತೆಂತಾಯ್ತು. ಆ ನಂತರ ನಾನು ಗಮನಿಸಿದ್ದು, ಸಣ್ಣ ಮನೆಯಲ್ಲಿರುವಾಗ, ಒಂದು ಸಣ್ಣ ಪ್ಲೇಸಲ್ಲಿರುವಾಗ ಅವರ ಶೈಲಿ, ನಡೆ, ನುಡಿ, ಕ್ರಿಯೆ ನಾನು ಗಮನಿಸಿದ್ದೆ. ನಂತರ ಸಿಕ್ಕಿದಾಗ ಅವರು ಮಾತಾಡುವ ಶೈಲಿ ಅವರ ದೊಡ್ಡ ಶೈಲಿಯಾಗಿದೆ. ಅದು ಚೇಂಜಸ್. ಸೇಮ್ ಥಿಂಗ್ ನಾವು ಹಾಕ್ಬೇಕು. ನಾನು ನೆಗೆಟಿವ್ ವಿಚಾರದಲ್ಲಿ ಅದನ್ನು ಟೀಚ್ ಮಾಡ್ತಾ ಇಲ್ಲ, ಪಾಸಿಟಿವ್ ವಿಚಾರದಲ್ಲಿ ಹೇಳ್ತೇನೆ. ಹಲ್ಲೆಲೂಯಾ. ದೇವರು ಯೇಸು ಕ್ರಿಸ್ತನ ಮೂಲಕ ಕೃಪೆಯನ್ನು, ಆ ಪ್ರೀತಿಯನ್ನು ಸಿದ್ಧಾಂತ ಪಡಿಸಿದ ಮೇಲೆ ಅದನ್ನು ಒಪ್ಪಬೇಕು. ಇವತ್ತು ನಮಗೆ ಒಪ್ಪಲಿಕ್ಕೆ ಆಗ್ತಾ ಇಲ್ಲ. ಪ್ರಾಬ್ಲಮ್ ನಮ್ಮದು. ಯಾಕೆ ಗೊತ್ತಂದ್ರೆ ಒಪ್ಪಲಿಕ್ಕೆ ಆಗೋದಿಲ್ಲ? ಇಷ್ಟೇ ನಮ್ಮ ಮೈಂಡಲ್ಲಿ. ದೇವರು ಪರಿಶುದ್ಧನು, ಆತನ ಸನ್ನಿಧಾನದಲ್ಲಿ ಪರಿಶುದ್ಧವಾದದ್ದು ಮಾತ್ರ ತಂಗುದು. ಇದೆಲ್ಲ ನಮಗೆ ಬರ್ತದೆ. ಎಸ್, ಎಕ್ಸಾಕ್ಟ್ಲಿ. ಆದರೆ ಯೇಸು ಕ್ರಿಸ್ತನ ರಕ್ತಕ್ಕೆ ಬೆಲೆ ಇಲ್ವಾ? ಯೇಸು ಕ್ರಿಸ್ತನ ರಕ್ತಕ್ಕೆ ಬೆಲೆ ಇಲ್ವಾ? ಆತನು ಸುರಿಸಿದ ರಕ್ತಕ್ಕೆ ವ್ಯಾಲ್ಯೂ ಇಲ್ವಾ? ತಿರುಗಿ ನಮ್ಮ ಸಬ್ಜೆಕ್ಟ್ಗೆ ಹೋಗೋಣ. ಎಷ್ಟನೇ ವಚನ ಹೇಳಿದ್ರು? ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ ಅದರಲ್ಲಿ 23, 24ನೇ ವಚನ ಎಲ್ಲ ನಾವು ಓದುವಾಗ ಯೇಸುವಿನ ರಕ್ತಕ್ಕೆ ವ್ಯಾಲ್ಯೂ ಇದೆ. ಅದನ್ನು ಬಿಲೀವ್ ಮಾಡಬೇಕು. ನಾನು ಅಶಕ್ತನಾಗಿದ್ದಾಗ, ಪಾಪದ ಕೂಪದಲ್ಲಿರುವಾಗ, ನಾನು ಬಂಧನದಲ್ಲಿದ್ದಾಗ ದೇವರು ನನ್ನ ಮೇಲೆ ಪ್ರೀತಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟಿದ್ದಾನೆ. ಆತನನ್ನು ನಂಬುವ ನಾನು ನಿತ್ಯ ಜೀವವನ್ನು ಹೊಂದಬೇಕೆಂದು ಕಳಿಸಿಕೊಟ್ಟಿದ್ದಾನೆ.
ಹಲ್ಲೆಲೂಯಾ. ಇದು ಹೀಗೇನೆ ಇರಲಿ, ಇದು ಚೇಂಜ್ ಮಾಡಬೇಡಿ. ಬೈಬಲಲ್ಲಿ ಒಬ್ಬರು ಓದ್ರಿ, 3ನೇ ಅಧ್ಯಾಯ ಯೋಹಾನ ಸುವಾರ್ತೆ 16ನೇ ವಚನ ತೆಗಿರಿ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದು ಆತನನ್ನು ಕೊಟ್ಟರು. ಹಲ್ಲೆಲೂಯಾ. ಯಾರು ನಂಬ್ತಾರ ಅವರೆಲ್ಲರೂ ನಿತ್ಯ ಜೀವ ಪಡೆಯಬೇಕಂತ ಉದ್ದೇಶದಿಂದ ತನ್ನ ಮಗನನ್ನು ಕೊಟ್ಟರು. ನಿತ್ಯ ಜೀವ ಪಡೆಯುವಂಥದ್ದು ಅಥವಾ ದೇವರ ಸಮಕ್ಷಮದಲ್ಲಿ ನಿಲ್ಲುವಂಥ ಯೋಗ್ಯತೆ ಭಾಗ್ಯ ಜನರಲ್ಲಿ ಇರಲಿಲ್ಲ. ಅವರ ಅಶಕ್ತರಾಗಿದ್ದರು. ದೇವರೇ ಆ ಹೈ ಲೆವೆಲ್ಗೆ ತನ್ನ ಮಗನ ಮೂಲಕವಾಗಿ ಕರೆದಿದ್ದಾನೆ. ಹಲ್ಲೆಲೂಯಾ. 36ನೇ ವಚನ ಏನು ಹೇಳ್ತಾರೆ? 3ನೇ ಅಧ್ಯಾಯ 36ನೇ ವಚನ. ಆತನ ಮಗನನ್ನು ನಂಬುವವನಿಗೆ ನಿತ್ಯ ಜೀವ ಉಂಟು. ಯಾರೇ ಆಗಲಿ, ಅದರಲ್ಲಿ ಆ ಸಭೆ ಈ ಸಭೆ ಅಂತ ಇಲ್ಲ. ಆತನ ಮಗನನ್ನು ನಂಬುವವನಿಗೆ ಏನುಂಟಂತೆ? ನಿತ್ಯ ಜೀವ ಉಂಟು, ಎಟರ್ನಲ್ ಲೈಫ್ ಇದೆ ಅಂತ ಬೈಬಲ್ ಡಿಕ್ಲೇರ್ ಮಾಡ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಮಸ್ಯೆ ದೇವರದಲ್ಲ. ದೇವರು ಏನು ಮಾಡಿದ್ದಾನೆ ಅದನ್ನು ಅರ್ಥೈಸಿಕೊಳ್ಳದೆ ಇರುವುದೇ ನಮ್ಮ ಸಮಸ್ಯೆ. ಅದನ್ನು ಬಿಲೀವ್ ಮಾಡದೆ ಇರುವುದು ನಮ್ಮ ಸಮಸ್ಯೆ. ಓಕೆ, ನಮ್ಮ ಸಬ್ಜೆಕ್ಟ್ಗೆ ಹೋಗೋಣ. 23, 24, 3ನೇ ಅಧ್ಯಾಯ 24. ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆ ಅಂತಲ್ಲೇ. ಹಲ್ಲೆಲೂಯಾ. ನಾನೊಂದು ಸತ್ಯವನ್ನು, ಬೈಬಲ್ನ ಸತ್ಯವನ್ನು ನಿಮಗೆ ತಿಳಿಸ್ತಾ ಇದ್ದೇನೆ. ನೀವು ನೀತಿವಂತರೆಂದು ನಿರ್ಣಯಿಸಲ್ಪಟ್ಟದ್ದು ನಿಮ್ಮ ಸ್ವಪ್ರಯತ್ನದಿಂದಲ್ಲ, ಸ್ವಬಲದಿಂದಲ್ಲ. ಅದು ದೇವರ ದಯೆಯಿಂದ ಸಿಕ್ಕಿದಂಥ ಸಾಲ್ವೇಷನನ್ನು ಬಿಲೀವ್ ಮಾಡೋದ್ರಿಂದಲೇ. ಹಲ್ಲೆಲೂಯಾ. ಮುಂದಿನ ವಚನ 25ನೇ ವಚನ. ಈತನು ತನ್ನ ರಕ್ತವನ್ನು ಸುರಿಸಿ ನಂಬಿಕೆ ಇದ್ದವರಿಗಾಗಿ ಕೃಪಾಧಾರವಾಗಬೇಕೆಂದು ದೇವರು ಈತನನ್ನು ಮುಂದಿಟ್ಟನು. ಯಾರು ನಂಬಿಕೆ ಇದ್ದವರಿಗೋಸ್ಕರ ಕೃಪೆಯ ಆಧಾರ ಆಗಬೇಕೆಂಬುದಾಗಿ ದೇವರು ಮುಂದಿಟ್ಟನು. ನೀವು ಬಿಲೀವ್ ಮಾಡ್ತೀರಾ? ನಾನು ಯಾವತ್ತು ಜೀಸಸನ್ನು ಆಕ್ಸೆಪ್ಟ್ ಮಾಡಿದ್ನೋ ನಾನು ದೇವರ ಮಗುವಾಗಿದ್ದೇನೆ, ನೀತಿವಂತನೆಂದು ನಿರ್ಣಯಿಸಲ್ಪಟ್ಟಿದ್ದೇನೆ. ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ ನೀತಿವಂತನಾಗುವುದಕ್ಕೆ. ಹಲ್ಲೆಲೂಯಾ. ನಂಬಿಕೆ ಇದ್ದವರಿಗೆ ಮಾತ್ರ ಕೃಪೆ ಆಧಾರವಾಗಿ ಬರ್ತದೆ. ನೀನು ಇದನ್ನು ಬಿಲೀವ್ ಮಾಡದಿದ್ರೆ, ನಾನು ಹೇಳಿದೆಲ್ಲ ಆ ವ್ಯಕ್ತಿ ಯಾರು ಗಿಫ್ಟ್ ಪಡೆದುಕೊಂಡ, ಆ ಮನೆ ಗಿಫ್ಟ್ ಪಡೆದುಕೊಂಡ ವ್ಯಕ್ತಿ, ನಾನೊಂದು ಸ್ಟೋರಿ ಹೇಳಿದಲ್ಲ, ಅವನಿಗೆ ಅದು ನಂಬಲಿಕ್ಕೇ ಸಾಧ್ಯವಾಗದಿದ್ರೆ ಅವನು ಆ ಮನೆಯಿಂದ ದೂರನೇ ಇರ್ತಾನೆ. ಆ ಮನೆಯ ಭಾಗ್ಯವನ್ನು ಏನು ಮಾಡಲಿಕ್ಕೆ ಆಗುವುದಿಲ್ಲ, ಅನುಭವಿಸ್ಲಿಕ್ಕೆ ಆಗುವುದಿಲ್ಲ. ಅರ್ಥ ಆಗ್ತುಂಟ ನಿಮಗೆ? ಬಿಲೀವ್ ಮಾಡಿದ್ರೆ ಮಾತ್ರ ಅದರಲ್ಲಿ ಆಪರೇಟ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನೀನು ಬಿಲೀವ್ ಮಾಡದಿದ್ದರೆ, ಈ ವಾಕ್ಯದ ಪ್ರಕಾರ ದೇವರು ಕ್ರಿಸ್ತನನ್ನು ಯಾರಿಗೋಸ್ಕರ ಕಳಿಸಿಕೊಟ್ಟಿದ್ದಾನಂತೆ? ನಂಬಿಕೆ ಇದ್ದವರಿಗಾಗಿ. ಹಾಗಾದರೆ ಹೊಸ ಒಡಂಬಡಿಕೆಯ ತತ್ವ, ಹೊಸ ಒಡಂಬಡಿಕೆಯ ದೇವರು ಆಲೋಚಿಸಿದ ಹೊಸ ಒಡಂಬಡಿಕೆಯ ನಿಯಮ, ಪ್ರಿನ್ಸಿಪಲ್, ಅದು ಯಾರ ಜೀವಿತದಲ್ಲಿ ರೂಲ್ ಮಾಡ್ತಾರೆ ಗೊತ್ತುಂಟ? ಬಿಲೀವ್ ಮಾಡುವವರ ಜೀವಿತದಲ್ಲಿ ಅದು ರೂಲ್ ಮಾಡ್ತದೆ, ಅದು ಆಪರೇಟ್ ಮಾಡ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಂಬಿಕೆ ಇದ್ದವರಿಗಾಗಿ ಕೃಪಾಧಾರವಾಗಬೇಕೆಂದು ದೇವರು ಈತನನ್ನು ಮುಂದಿಟ್ಟನು. ಮುಂದಿನ ವಚನ ಏನು ಹೇಳ್ತದೆ? ದೇವರು ಇದೊಂದು ವಿಷಯ ಕರೆಕ್ಟ್ ಗಮನಿಸ್ಕೊಡಿ. ದೇವರು ಹಿಂದಿನ ಕಾಲದ ಪಾಪಗಳನ್ನು ದಂಡಿಸದೆ, ದಂಡನೆ ಬರ್ತದೆ ಉಂಟು. ದೇವರ ಕೋಪ ಹೊಸ ಒಡಂಬಡಿಕೆಯಲ್ಲಿ ಇಲ್ವಾ? ಉಂಟು. ಅದರ ಕೋಪದ ರೀತಿ ತಿಳ್ಕೊಳ್ಬೇಕು. ಆ ಕೋಪ ಯಾವುದು, ಈ ಕೋಪ ಯಾವುದು? ದೇವರು ಹಿಂದಿನ ಕಾಲದ ಪಾಪಗಳನ್ನು ದಂಡಿಸದೆ ಸಹಿಸಿಕೊಂಡಿರಲಾಗಿ ತನ್ನ ನೀತಿಯನ್ನು ಈಗಿನ ಕಾಲದಲ್ಲಿ ಹೀಗೆ ತೋರಿಸಿ ತಾನು ನೀತಿ ಸ್ವರೂಪನಾಗಿಯೂ ಯೇಸುವಿನಲ್ಲಿ ನಂಬಿಕೆ ಇಡುವವರನ್ನು ನೀತಿವಂತರೆಂದು ನಿರ್ಣಯಿಸಲ್ಪಡುವವನಾಗಿ ಕಾಣಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ಹಿಂದಿನ ಕಾಲದ ಪಾಪವನ್ನು ದಂಡಿಸದೆನ್ನುವಾಗ ನಿತ್ಯತ್ವದಿಂದ ಬೇರ್ಪಡಿಸಿ ನಿತ್ಯತ್ವ ಕಳೆದುಕೊಳ್ಳುವಂಥ ಒಂದು ಶಾಪದ ಜೀವಿತ ಅಲ್ಲ. ನೋಡಿ, ಇನ್ನೊಮ್ಮೆ ಹೇಳ್ತೀನಿ, ಹಿಂದಿನ ಕಾಲದ ಪಾಪಗಳನ್ನು ದಂಡಿಸ. ನಮಗೆ ಒಂದು ಗೊತ್ತುಂಟು, ಯೆಹೋವ
ದಯೆಯು ಕನಿಕರ ಉಳ್ಳ ದೇವರು, ಅದನ್ನು ನಾವು ಒಪ್ತೇವೆ. ಅದರ ಜೊತೆ ಕೆಳಗಿನ ವರ್ಡ್ ಏನು ಬರೆದಿದೆ, ಆದರೆ ಏನು ಮಾಡದೇ ಇರುವ ದೇವರು, ಮಾಡಿದ ತಪ್ಪಿಗೆ ಅಪರಾಧಕ್ಕೆ ದಂಡಿಸದೇ ಇರುವ ದೇವರು. ಇದು ಎರಡು ಪಾರ್ಟನ್ನು ಅರ್ಥ ಮಾಡ್ಕೊಳ್ಬೇಕು. ಅದು ಹೌದು, ಲಾ ಯಾವಾಗಿತ್ತು, ಇದು ಎರಡೂ ಕೂಡ ನಡೀತಾ ಇತ್ತು. ಆದರೆ ಆ ದಂಡನೆಯನ್ನು, ನಿನ್ನ ದಂಡನೆಯನ್ನು, ಲೋಕದ ದಂಡನೆಯನ್ನು ದೇವರು ಕ್ರಿಸ್ತನ ಮೇಲೆ ಹಾಕಿದ್ದಾನೆ. ಹಲ್ಲೆಲೂಯಾ. ಹಿಂದಿನ ಕಾಲದ ಪಾಪಗಳನ್ನು ದಂಡಿಸದೆ ಅನ್ನುವಾಗ ನನ್ನ ಮೇಲೆ ನಿನ್ನ ಮೇಲೆ ಬರಬೇಕಾಗಿದ್ದಂದ ನಿತ್ಯ ನರಕದ ದಂಡನೆ, ಆ ಪಾಪಕ್ಕೆ ಸಿಕ್ಕತಕ್ಕಂಥ ನಿತ್ಯ ನರಕದ ದಂಡನೆಯನ್ನು ದೇವರು ಕ್ರಿಸ್ತನ ಮೇಲೆ ಹಾಕಿದ್ದಾನೆ, ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ. ಇವತ್ತು ನಾವು ದಂಡನೆಗೆ ಪಾತ್ರರಲ್ಲ. ಆದರೂ ಕೂಡ ಹೇಳಿದೆ, ದೇವರ ಕೋಪ ಇದೆ. ಯಾವುದು? ಫಿನಿಶ್ ಮಾಡುವಂಥ ಕೋಪ ನಮ್ಮ ಮೇಲೆ ರೂಲ್ ಮಾಡೋದಲ್ಲ, ಕರೆಕ್ಷನ್ ಮಾಡುವಂಥದ್ದು, ನಿಲ್ಲಿಸುವಂಥದ್ದು, ಯೋಗ್ಯರಾಗಿ ನಾವು ಕಾಣಿಸಿಕೊಳ್ಳುವಂಥದ್ದು ಮಾಡುವುದಕ್ಕಾಗಿ ಕೋಪ. ಅದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೇನೆ. ಮಕ್ಕಳನ್ನು ಕದ್ದುಕೊಳ್ಳುವವರು ಕೂಡ ಮಕ್ಕಳನ್ನು ಹಿಡ್ಕೊಂಡು ಹೋಗಿ ಸರಿ ಹೊಡೆದುಕೊಂಡೆಲ್ಲ ಹೋಗ್ತಾರೆ, ಬಾಯೆಲ್ಲ ಮುಚ್ಚಿಕೊಂಡು ಹೊಡೆದುಕೊಂಡು ಹೋಗ್ತಾರೆ. ತಂದೆ ತಾಯಿಗಳು ನಾವು ಕೂಡ ಹೊಡಿತೇವೆ. ಕಳ್ಳರು ಹೋಗಿ ಆ ಮಕ್ಕಳ ಲೈಫನ್ನು ಫಿನಿಶ್ ಮಾಡೋದಕ್ಕೆ ದಂಡಿಸ್ತಾರೆ ಅವರನ್ನು. ತಂದೆ ತಾಯಿ ದಂಡಿಸುವಂಥ ಉದ್ದೇಶ ಯಾವುದು? ಮಕ್ಕಳ ಲೈಫನ್ನು ಫಿನಿಶ್ ಮಾಡೋದಕ್ಕ, ಒಂದು ವಿಷಯದಲ್ಲಿ ಯೋಗ್ಯತೆಯಲ್ಲಿ ಕಾಣಿಸಿಕೊಳ್ಳೋದಕ್ಕಾಗಿ. ಸೇಮ್ ಥಿಂಗ್ ಇವತ್ತು ಏನಂದರೆ, ದೇವರು ಕ್ರಿಸ್ತನ ಮೂಲಕ ಮಾಡಿದನ್ನು ಅರ್ಥ ಮಾಡಿಕೊಳ್ಳದೆ, ಅದನ್ನು ರಿಸೀವ್ ಮಾಡದೆ, ಅದರಲ್ಲಿ ಕಾಣಿಸಿಕೊಳ್ಳದೆ ಇರುವಾಗ, ರಿಸೀವ್ ಮಾಡಿರ್ತೇವೆ ಆದರೆ ಅದರಲ್ಲಿ ಕೆಲವು ಸರಿ ಕಾಣಿಸಿಕೊಳ್ಳದೆ ಇರುವಾಗ ದೇವರಿಗೆ ಕೋಪ ಬರ್ತದೆ. ಎಂಥ ಕೋಪ ಅದು? ಎಂಥ ಕೋಪ ಅದು? ಪ್ರೀತಿಯ ನಿಮಿತ್ತವಾಗಿ ಹುಟ್ಟಿಕೊಳ್ಳುವಂಥ ಒಂದು ಕೋಪ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಪರಾಧಿಗಳ ಸಂಗಡ ನಾನು ನೀನು ಅಪರಾಧಿ ಕಾಣಿಸಬಾರದು. ನಿಮಗೊಂದು ಹೇಳ್ತೇನೆ, ಒಬ್ಬರು ಭಾಳ ಉಪಯೋಗವಾಗುತ್ತಿರುವಂಥ ದೇವರ ಸೇವಕರು ಇದ್ದರು. ಅಯ್ಯಯ್ಯೋ, ಅವರ ಎಕ್ಸ್ಪೀರಿಯನ್ಸ್ ಓದುವಾಗಲೇ ಇಲ್ಲಿ ಅನಾಯಿಂಟಿಂಗ್ ಸೆನ್ಸ್ ಆಗ್ತದೆ. ಅವತ್ತನ್ನು ಓದುವಾಗಲೇ ಮತ್ತೆ ದೇವರು ಅವರನ್ನು ಹೀಲಿಂಗ್ ಮಿನಿಸ್ಟ್ರಿಯಲ್ಲಿ ನಡೆಸಿದ ರೀತಿ ನೋಡಿ. ಅವರು ಸ್ಟೇಜ್ ಮೇಲೆ ಬಂದು ನಿಂತರಂದರೆ ಒಂದು ಬೆಳಕು ಬಂದು ನಿಲ್ತಾ ಇತ್ತು. ಅದಕ್ಕೆ ಅವರ ಕುರಿತಾದಂಥ ಚರಿತ್ರೆ ನಾವು ಓದುವಾಗ ಅಲ್ಲಿ ಹೀಗೆ ಬರೆಯಲ್ಪಟ್ಟಿತ್ತು, ಆ ಮಗುವಾಗಿದ್ದಾಗ ಒಂದು ಬೆಳಕು ಬಂದು ಹೋಗುವುದಂತೆ ಆ ಮಗುವಿನ ಮೇಲೆ. ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದ ಬೆಳೆದವರು, ನಂತರ ಬಾಲಕನಾಗಿದ್ದಾಗ ಒಂದು ಮರದಡಿಯಲ್ಲಿ ಹೋಗಿ ಕುಳಿತುಕೊಂಡಿದ್ರು. ಗಾಳಿಯು ಬೀಸುತ್ತದೆ ಎಂಬಂತ ಒಂದು ಸಪ್ಪಳ ಆಯಿತು. ಆಗ ಒಂದು ವಾಯ್ಸ್ ಕೇಳಿದ್ರು. ಏನು ವಾಯ್ಸ್ ಕೇಳಿದ್ರು ಗೊತ್ತಾ? ಮಗನೇ, ನಾನು ನಿನ್ನನ್ನು ಆರಿಸ್ಕೊಂಡಿದ್ದೀನಿ, ಆದ್ದರಿಂದ ಲೋಕದ ಯೌವನಸ್ಥರು ಹೋಗುವ ಹಾದಿಯಲ್ಲಿ ನೀನು ಹೋಗಬೇಡ, ಅಮಲು ಪದಾರ್ಥಗಳಿಂದ ಕೆಡಿಸಿಕೊಳ್ಬೇಡ, ಎಳಿಬೇಡ, ಇದು ಮಾಡಬೇಡ. ಯಾಕಂದರೆ ನೀನು ನನ್ನ ಸಾಧನ, ನಿನ್ನನ್ನು ಅಪರಿಶುದ್ಧ ಮಾಡ್ಕೊಳ್ಬೇಡ, ನಿನ್ನ ಸಾಧನ. ಓಕೆ, ಅವರಿಷ್ಟು ಇಂಥ ರೀತಿಯಲ್ಲಿ ಉಪಯೋಗವಾದರು ನೋಡ್ರಿ. ಆದರೆ ಮಧ್ಯದಲ್ಲಿ ಹೋಗುತ್ತಿರುವಾಗ ಬೈಬಲ್ನ ಬೋಧನೆಗಳು ಅವರ ಮೂಲಕ ಟ್ವಿಸ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಒಂದು ಎರಡು ದೇವರ ಸೇವಕರಿಗೆ ದೇವರು ಮಾತಾಡಿದರು. ಒಬ್ಬರು ಕೆನೆತ್ ಇ ಅಗೇನ್ ಎನ್ನುವವರು, ಮತ್ತೊಬ್ಬರು ಇನ್ನೊಬ್ಬರು. ಆ ದೇವರ ಸೇವಕರು ಅವರಿಗೆ ಎಚ್ಚರ ಕೊಟ್ಟರು, ನೀವು ಸೀನಿಯರ್ ಆದರೆ ನಿಮ್ಮ ಮುಂದೆ ನಾವು ನಿಮ್ಮ ಅನಾಯಿಂಟಿಂಗ್ ಆಗಿ ತಗ್ಗಿಸ್ಕೊಳ್ತೇವೆ. ಆದರೆ ದೇವರು ಹೀಗೆ ಹೇಳ್ತಾ ಇದ್ದಾನೆ, ನೀವು ಅದರಿಂದ ಹಿಂದೆ ಬನ್ನಿ, ಇಲ್ಲಾಂದರೆ ನೀವು ಭೂಲೋಕದಲ್ಲಿ ಇರುವುದಿಲ್ಲ ಎಂಬುದಾಗಿ. ಇನ್ನೊಬ್ಬರು ಸೇವಕರು 5 ಸಾರಿ ಎಚ್ಚರಿಸಿದ್ದಾರೆ. ನೋಡಿ, ದೇವರ ಪ್ರೀತಿ ಆ ಮನುಷ್ಯನ ಮೇಲೆತ್ತು. ಸತ್ಯವನ್ನು ಅರ್ಥ ಮಾಡಿಕೊಂಡು ಆ ಹೊಸ ಒಡಂಬಡಿಕೆಯ ದೇವರ ಪ್ರಿನ್ಸಿಪಲ್ ಅಲ್ಲಿ ಅವರು ಕಾಣಿಸ್ಕೊಂಡ್ರು. ಮಿರಾಕಲ್. ಇವತ್ತೊಂದು ನೋಡ್ರಿ, ಗಿಫ್ಟಲ್ಲಿ ಆಪರೇಟ್ ಆಗೋದು ಯಾತಕ್ಕೋಸ್ಕರ? ದೇವರ ಹೃದಯನ ಗೊತ್ತುಂಟ, ಎಲ್ಲರೂ ಉಪಯೋಗ ಆಗಬೇಕು. ಯಾಕೆ ಗಿಫ್ಟ್ಗಳಲ್ಲಿ ಎಲ್ಲರೂ ಉಪಯೋಗ ಆಗಬೇಕು. ಯಾಕೆ? ಗಿಫ್ಟ್ ಯಾವುದಕ್ಕಾಗಿ ಕೊಡಲ್ಪಟ್ಟಿದೆ?
ಸರ್ವ ಜನರ ಪ್ರಯೋಜನಾರ್ಥವಾಗಿ ಕೊಡಲ್ಪಟ್ಟಿದೆ. ಕಟ್ಟಲ್ಪಟ್ಟವರು ಬಿಡುಗಡೆ ಆಗಬೇಕು. ಕಣ್ಣೀರು ಸುರಿಸುವವರು ಏನಾಗಬೇಕು? ಅವರ ಕಣ್ಣೀರು ಒರೆಸಲ್ಪಡಬೇಕು. ಗಿಫ್ಟಲ್ಲಿ ನಾವು ಆಪ್ರೇಟ್ ಆಗಬೇಕು. ಇವತ್ತು ಎಷ್ಟೋ ಗಿಫ್ಟಿನ ವಿಚಾರ ನಾನು ಮಾತಾಡ್ತೇನೆ. ದೇವರು ನಡೆಸಿದಾಗ ತಲಾಂತುಗಳು ಕೊಡಲ್ಪಟ್ಟಿದೆ, ಗಿಫ್ಟ್ಗಳು ಕೊಡಲ್ಪಟ್ಟಿದೆ, ನಮ್ಮ ಬಚ್ಚಿಟ್ಟ ಸ್ಥಿತಿಗಳುಂಟು, ಅದರ ಆಪ್ರೇಟ್ ಆಗೋದಿಲ್ಲ. ಏನುವೆ ಈ ಮನುಷ್ಯ ಗಿಫ್ಟಲ್ಲಿ ಭಾಳಷ್ಟು ಆಪ್ರೇಟ್ ಆದರೂ ಎಚ್ಚರಿಕೆಯನ್ನು ಕೇಳಲಿಲ್ಲ, ತನ್ನನ್ನು ಪರೀಕ್ಷೆ ಮಾಡಿಕೊಳ್ಳಿಲ್ಲ. ಒಂದು ದಿವಸ ಬತ್ತು ದೊಡ್ಡ ಆಕ್ಸಿಡೆಂಟ್. ಆ ಸಂದರ್ಭದಲ್ಲಿ ಅವರು ಆಕ್ಸಿಡೆಂಟ್ಗೆ ಒಳಗಾಗಿ ಸ್ಪೈನಲ್ ಮುರಿದುಕೊಂಡು ಬೀಳಲ್ಪಟ್ಟರು. ಪಕ್ಕದಲ್ಲಿ ಹೆಂಡತಿ ಸತ್ತು ಹೋಗಿದ್ದರು. ಮಗ ಇನ್ನೊಂದು ಕಾರಲ್ಲಿ ಬರ್ತಾ ಇದ್ದಾಗ ಮಗ ಗಾಡಿ ನಿಲ್ಲಿಸಿ ನೋಡುವಾಗ ಅಪ್ಪನದು ಜೀವ ಉಂಟು, ಅಮ್ಮ ತೀರಿ ಹೋಗಿದ್ದಾರೆ. ಆಗ ಅಪ್ಪ ಮಗನ ಹತ್ರ ಹೇಳ್ತಾರೆ, ಎಳಿತಾ ಇತ್ತು. ಆಗ ಹೇಳ್ತಾರೆ, ನನ್ನ ಕೈಯನ್ನು ತೆಗೆದು ಆಕೆಯ ಮೇಲೆ ಹಾಕು ಅಂತ. ಅಲ್ಲಿ ಕೂಡ ಹೀಲಿಂಗ್. ಆಕೆ ನಿದ್ರೆ ಮಾಡ್ತಿದ್ದವರಾಗಿ ಎದ್ದು ಬಿಟ್ರು ಅಂತ ಒಂದಿದ್ರು. ಆದರೆ ಈ ಮನುಷ್ಯ ಭೂಯಾತ್ರೆಯನ್ನು ಮುಗಿಸಿದ್ರು. ಯಾಕೆ ಅವ್ರು ನಾಶನಕ್ಕೆ ಹೋದ್ರಂತನ? ದೇವರಿಗೆ ಎಂತ ಗೊತ್ತಾನ, ಅಪರಾಧಿಗಳ ಸಂಗಡ ಅವರ ಅಪರಾಧಿ ಆಗಬಾರ್ದೆಂಬಂಥ ಒಂದು ಉದ್ದೇಶದಿಂದ ದೇವರ ಕೋಪ ಅವರ ಮೇಲೆ ಪ್ರಕಟಿಸಲ್ಪಟ್ಟது. ಆದರೆ ದಂಡನೆಯ ಉದ್ದೇಶ ಅಲ್ಲ, ನರಕದ ದಂಡನೆಯ ಉದ್ದೇಶ ಅಲ್ಲ. ಹಲ್ಲೆಲೂಯಾ. ಆ ದಿನಮಾನಗಳಲ್ಲಿ ಏನಂದರೆ ಮುಗಿತೆ ಅವರ ಜೀವಿತ, ಹಾಗೆತ್ತು. ಹಲ್ಲೆಲೂಯಾ. ಸಭೆಯ ಮೇಲೆ ದೇವರ ಕೋಪ ಬರದಂತೆ ಸಭೆ ನೋಡಿಕೊಳ್ಬೇಕು. ಸಭೆ ಸತ್ಯದಲ್ಲಿ ಆಪರೇಟ್ ಆಗುವಾಗಲೂ ಕೂಡ ಅಲಕ್ಷ್ಯ ಮನೋಭಾವ ಇರಬಾರ್ದು. ನಾನು ಹೇಗೂ ಜೀವಿಸಿದ್ರೆ ಆಗ್ತದೆ, ಹೇಗೂ ಬದುಕಿದ್ರೆ ಆಗ್ತದೆ. ನೋ, ಹಾಗಿಲ್ಲ. ಹಲ್ಲೆಲೂಯಾ. ಆದರೆ ನಾನು ಮೊದಲಾಗೆಲ್ಲ ಟೀಚ್ ಮಾಡ್ತಾ ಬಂದದ್ದೇನೆಂದರೆ ಸಭೆ ತನ್ನ ಸ್ಥಾನವನ್ನು ಗುರುತಿಸಿಕೊಳ್ಳಬೇಕು. ಹಲ್ಲೆಲೂಯಾ. ಇವತ್ತು ಒಂದು ಸತ್ಯ, ನೀವು ಅದನ್ನು ಒಪ್ಪದೇ ಇರಬೇಡ್ರಿ. ನೀವು ನಂಬಿದವರಾದರೆ ನೀವು ನೀತಿವಂತರೆಂದು ಗುರುತಿಸಲ್ಪಟ್ಟಿದ್ದೀರಿ. ಯೋಹಾನ ಸುವಾರ್ತೆಯಲ್ಲಿ ಸರಿಸುಮಾರು 7 ಸಾರಿ ಯೇಸು ಸ್ವಾಮಿ ನಾನೇ ಅಂತ ಹೇಳಿದ್ದಾನೆ. ನಾನೇ ಮಾರ್ಗವು ಸತ್ಯವು ಜೀವವಾಗಿದ್ದಾನೆ, ನಾನೇ ಆ ಬಾಗಿಲು. 7 ಸಾರಿ ಹೇಳಿದ್ದಾನೆ. ಅದು ಸುಳ್ಳ? ತಂದೆಯಿಂದ ಆತನು ಏನಾಗಿದ್ದಾನೋ ಅಥವಾ ತಂದೆಯ ಮೂಲಕ ಆತನು ಏನಾಗಿದ್ದಾನೋ ಅದನ್ನೇ ಮಾತಾಡ್ತಾ ಇದ್ದಾನೆ. ವಿರುದ್ಧತ್ವಗಳು ತುಂಬ ಇತ್ತು ಅವನಿಗೆ. ಆಂಟಿ ಮೈಂಡ್ ಅವರು ತುಂಬ ಇದ್ರು. ಅವನು ಅದನ್ನು ಮರೆ ಮಾಡಲಿಲ್ಲ. ಎಸ್, ಅದು ನಾನೇ. ಅದೇ ಪ್ರಕಾರ ದೇವರು ಕ್ರಿಸ್ತನ ಮೂಲಕ ನಿಮ್ಮನ್ನು ಏನು ಮಾಡಿದ್ದಾರೋ ಅದನ್ನು ಒಪ್ಪಿಕೊಳ್ಳ್ರಿ. ಆ ಕಾನ್ಷಿಯಸ್ನೆಸ್ ಅಲ್ಲಿರಿ. ಆ ಕಾನ್ಷಿಯಸ್ನೆಸ್ ಅಲ್ಲಿ ಆಪರೇಟ್ ಆಗೋಣ. ಹಲ್ಲೆಲೂಯಾ. ನೀತಿವಂತರೆಂಬುದಾಗಿ ನಿರ್ಣಯಿಸಿದನು, ಒಪ್ಪೋಣ. ಹಲ್ಲೆಲೂಯಾ. ಆದ್ದರಿಂದ ಆತನು ನಿರ್ಣಯ ಮಾಡಿದ್ರಿಂದ ಇವತ್ತು ಏನಾದರೂ ಹೆಲ್ಪ್ ಬೇಕಾ ನಮಗೆ? ಧೈರ್ಯದಿಂದ ಆತನ ಸಮಕ್ಷಮಕ್ಕೆ ಬರ್ಬೋದು. ನೋಡ್ರಿ, ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನ. ನೀತಿವಂತರಂದರೆ ದೇವರ ಸನ್ನಿಧಾನದಲ್ಲಿ ನಿಲ್ಲುವುದಕ್ಕೆ ಯೋಗ್ಯರನ್ನಾಗಿ ಮಾಡಿದೆ. ಹಲೋ, ಕೇಳ್ತಾ ಇದ್ದೀರಾ? ನೀನು ಒಂದು ವೇಳೆ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿ ನಿನ್ನ ಜೀವಿತವನ್ನು ಪಾಪದಲ್ಲಿದ್ದಂಥ ನೀನು, ಲೋಕದಲ್ಲಿದ್ದಂಥ ನೀನು, ಲೋಕದ ಆಶಾಪಾಶಗಳಲ್ಲಿ ಜೀವಿಸದ ನೀನು, ನಿನ್ನ ಜೀವಿತವನ್ನು ಒಂದು ವೇಳೆ ಯೇಸುವಿನ ಕೈಗೆ ಕೊಟ್ಟಿರುವುದಾದ್ರೆ, ನೀವು ಬಿಲೀವ್ ಮಾಡಿರುವುದಾದ್ರೆ, ನನ್ನ ಪಾಪ ತೆಗೆದುಕೊಂಡು ಹೋಗಿದ್ದಾನೆ, ನನಗೆ ಕೃಪಾಧಾರವಾಗಬೇಕೆಂಬುದಾಗಿ, ನಾನು ನಂಬುವುದರ ಮೂಲಕ ನನಗೆ ಕೃಪಾಧಾರ ಆಗಬೇಕೆಂಬುದಾಗಿ ಆತನು ಮಾಡತಕ್ಕದನ್ನೆಲ್ಲ ಮಾಡಿದ. ನಾನು ನಂಬ್ತೇನೆ, ನಾನು ಜೀವಿಸ್ತೇನೆ. ನಾನು ಏನು ನಂಬ್ತೇನ ಅದರಲ್ಲಿ ಜೀವಿಸ್ತೇನೆ. ಹಲ್ಲೆಲೂಯಾ. ಒಂದು ವೇಳೆ ಆ ತೀರ್ಮಾನ ಮಾಡಿಕೊಂಡುದಾದರೆ ರಕ್ಷಣೆ ಇಲ್ಲದವರನ್ನ ದೇವರ ರಕ್ಷಣಾ ಅನುಭವಕ್ಕೆ ನಡೆಸ್ತಾನೆ. ಹಲ್ಲೆಲೂಯಾ. ಆವಾಗ ನಾವೇನಾಗ್ತೇವೆ? ನೀತಿವಂತರೆಂದು ನಿರ್ಣಯಿಸಲ್ಪಟ್ಟೇವೆ. 4ನೇ ಅಧ್ಯಾಯ 16ನೇ ವಚನ ಏನು ಹೇಳ್ತದೆ? ಆದುದರಿಂದ 4:16 ನಾವು ಕರುಣೆಯನ್ನು ಹೊಂದುವಂತೆಯೂ, ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ, ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ದೇವರ ಕರುಣೆಯನ್ನು ಯಾವಾಗಲೂ ಯಾಚಿಸ್ತಾ ಇರಬೇಕು. ನಮ್ಮ ಬಲ, ನಮ್ಮ ಸಾಮರ್ಥ್ಯದ ಆಲೋಚನೆಯಲ್ಲಿ ಹೋಗುವುದಲ್ಲ. ದೇವರ ಕರುಣೆಯನ್ನು ಯಾವಾಗಲೂ ನಾವು ಏನು ಮಾಡಬೇಕು? ಎದುರು ನೋಡ್ತಾ ಇರಬೇಕು. ಹಲ್ಲೆಲೂಯಾ. ಇವತ್ತು ಮೈಂಡ್ ರಿನ್ಯೂ ಆಗಲಿಕ್ಕೂ ಕೂಡ ದೇವರ ಕರುಣೆನೇ ಬೇಕು, ದೇವರ ಸಹಾಯನೇ ಬೇಕು. ನಾನು ದೇವರ ಪ್ರೀತಿಯನ್ನು ಅರ್ಥೈಸಿಕೊಂಡು ಅದರಲ್ಲಿ ವಾಕ್ ಮಾಡೋದಕ್ಕೂ ಕೂಡ ಅವರನ್ನೇ ಡಿಪೆಂಡ್ ಆಗಬೇಕು. ಅವರು ಕೊಟ್ಟಂಥ ಪರಿಶುದ್ಧಾತ್ಮನನ್ನೇ ಡಿಪೆಂಡ್ ಆಗಬೇಕು. ಹಲ್ಲೆಲೂಯಾ.
ಹಾಲೆಲೂಯ. ಆದ್ದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯ, ಹೆದರಿಕೆಯಿಂದಲ್ಲ, ಗಿಲ್ಟ್ ಕಾನ್ಷಿಯಸ್ಸಿಂದಲ್ಲ, ಧೈರ್ಯದಿಂದ ಬರೋಣ. ಈ ಧೈರ್ಯದಿಂದ ಬರುವುದಕ್ಕೆ ದೇವರೇ ನಮಗೆ ತನ್ನ ಮಗನಾದ ಯೇಸುವಿನ ಮೂಲಕ ಸಹಾಯ ಮಾಡಿದ್ದಾರೆ. ಹಾಲೆಲೂಯ, ಹಾಲೆಲೂಯ. ಒಂದು ವೇಳೆ ಧೈರ್ಯದಿಂದ ಬರದಂತೆ ಕೆಲವು ಸಾರಿ ಮನಸ್ಸಾಕ್ಷಿ ನಮ್ಮನ್ನು ಹಂಗಿಸ್ತಾ ಇರೋದಾದರೆ ಏನು ಮಾಡಬೇಕು? ಕೂಡಲೇ ರಿಪೆಂಟ್ ಆಗಬೇಕು. ಇವತ್ತು ನಮ್ಮ ಸ್ಥಾನ, ನಮ್ಮ ಪೊಸಿಷನ್ ಅದು ಯಾವುದು? ದೇವರು ಕ್ರಿಸ್ತನ ಮೂಲಕ ಕೊಟ್ಟಂಥ ಪೊಸಿಷನ್ ಯಾವುದು? ಆ ಸ್ಥಾನ ಯಾವುದು ಗೊತ್ತುಂಟ? ಅಥವಾ ಆ ರ್ಯಾಲ್ಮ್ ಯಾವುದು ಗೊತ್ತುಂಟ? ದೇವ ಸಾನ್ನಿಧ್ಯದ ಭಾಗ. ಆದರೆ ಕೆಲವೊಂದು ಸಾರಿ ನಾವು ಬರುವಾಗ ನಮ್ಮ ಮನಸ್ಸಾಕ್ಷಿ ನಮ್ಮ ಶಾರೀರಿಕ ಜೀವಿತದ ನಿಮಿತ್ತವಾಗಿ ಹಂಗಿಸ್ತದೆ. ಆಗ ಏನು ಮಾಡಬೇಕು? ಇಮ್ಮಿಡಿಯೇಟ್ ಏನು ಮಾಡಬೇಕು? ಸಾರಿ, ನಿನ್ನನ್ನು ತಿಳ್ಕೊಂಡಿದ್ರು ಕೂಡ ಅನೇಕ ಸಾರಿ ನಿನ್ನ ಮಾತನ್ನು ಮರೆತು ಬಿಟ್ಟೆ ಸ್ವಾಮಿ, ಸಾರಿ, ನಿನ್ನ ಕಡೆ ನಾನು ತಿರ್ಕೊಳ್ತೇನೆ. ಆಗ ಕ್ಲಿಯರೆನ್ಸ್ ಆಗ್ತದೆ. ಧೈರ್ಯದಿಂದ ಬರಲಿಕ್ಕೆ ನಮಗೆ ಪುನಃ ಹೆಲ್ಪ್ ಆಗ್ತದೆ. ನೋಡ್ರಿ, ನಮ್ಮನ್ನು ಇಲ್ಲಿ ಇದೊಂದು ಪಾಯಿಂಟ್ ಕೇಳಿ. ನಾವು ಅದಕ್ಕೆ ಅರ್ಹರೇ ಅಲ್ಲ, ದೇವ ಸಾನ್ನಿಧ್ಯಕ್ಕೆ ಅರ್ಹರೇ ಅಲ್ಲ, ಯೋಗ್ಯರೇ ಅಲ್ಲ, ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಕೂಡ ಯಾಜಕರಲ್ಲಿ ಒಬ್ಬ ಮಹಾಯಾಜಕ ಮಾತ್ರ ವರ್ಷಕ್ಕೆ ಒಂದು ಸಾರಿ ಹೋಗಲಿಕ್ಕೆ ಇದ್ದದ್ದು. ಆದರೆ ಕ್ರಿಸ್ತನ ಮೂಲಕ ಅರ್ಹರನ್ನಾಗಿ ಮಾಡಿದ್ದಾನೆ. ಯಾವುದು? ಯೇಸುವಿನ ರಕ್ತ. ಹಾಲೆಲೂಯ. ಎರಡನೇದಾಗಿ ಯೇಸುವಿನ ರಕ್ತವು ಅರ್ಹರನ್ನಾಗಿ ಮಾಡಿದ್ದು ಮಾತ್ರವಲ್ಲ, ಆ ಅರ್ಹತೆಯಲ್ಲಿ ಯಾವಾಗಲೂ ನಾವು ಕಾಣಿಸಿಕೊಳ್ಳೋದಕ್ಕೆ ತಿರುಗಿ ನಮ್ಮ ಮನಸ್ಸಾಕ್ಷಿ ಏನಾದರೂ ನಮ್ಮನ್ನು ಹಂಗಿಸೋದಾದರೆ ಸಾರಿ ಅಂತ ಹೇಳುವಾಗ ನಮ್ಮನ್ನು ವಾಶೌಟ್ ಮಾಡ್ತಾ ಇರ್ತದೆ. ಹಾಲೆಲೂಯ. ಆಗ ಕಾರ್ಯ ಮಾಡಿದ ರಕ್ತ ಇವತ್ತಿಗೂ ಕಾರ್ಯ ಮಾಡೋದಕ್ಕೆ ಜೀವಂತವಾಗಿದೆ. ಹಾಲೆಲೂಯ. ಆ ರಕ್ತ ಜೀವವುಳ್ಳದಾಗಿ ಕಾಯ್ತಾ ಇದೆ. ಹಾಲೆಲೂಯ. ಹೆಲ್ಪ್ ಮಾಡೋದಕ್ಕಾಗಿ ಕಾಯ್ತಾ ಇದೆ. ಇಂಗ್ಲೀಷಲ್ಲಿ ಹಾಲೆಲೂಯ ಯೇಸುವಿನ ಕುರಿತಾಗಿ ಕಂಫರ್ಟರ್ ಅಂತ ಸಹ ಬರೆದಿದೆ. ಆತನ ನಮ್ಮ ಒಂದು ವಿಶೇಷವಾದಂಥ ಒಂದು ಸಹಾಯ, ಪವಿತ್ರಾತ್ಮನ ಕುರಿತಾಗಿ ಕೂಡ ಬರೆದಿದೆ. ಹಾಲೆಲೂಯ. ನಮಗೆ ಒಂದು ಸಹಾಯಕನು ಆತನು ಅಲ್ವಾ? ಜೀಸಸ್. ಯೇಸು ಯಾರು? ನಮಗೆ ಸಹಾಯಕನು. ನೋಡ್ರಿ, ಇದೇ ವರ್ಡಲ್ಲಿ 14:15 4ನೇ ಅಧ್ಯಾಯ ಇಬ್ರಿಯ 14:15 ಸ್ವಲ್ಪ ಓದ್ರಿ. ಆಕಾಶ ಮಂಡಲಗಳನ್ನು ದಾಟಿ ಹೋದ ದೇವಕುಮಾರನಾದ ಯೇಸು ಎಂಬ ಶ್ರೇಷ್ಠ ಮಹಾಯಾಜಕನು ನಮಗಿರುವುದರಿಂದ ನಾವು ಮಾಡಿರುವ ಪ್ರತಿಜ್ಞೆಯನ್ನು ಬಿಡದೆ ಹಿಡಿಯೋಣ. ನಾವು ಮಾಡಿ ಏನು ಪ್ರತಿಜ್ಞೆ ಮಾಡ್ತೇವೆ ಅದನ್ನು ಬಿಡದೆ ಇಡೋಣ. ಯಾಕಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಹಾಲೆಲೂಯ. ನಮ್ಮ ಮಹಾಯಾಜಕನು ನಿರ್ಬಲಾವಸ್ಥೆ ಕುರಿತು ಅನುತಾಪವಿಲ್ಲದವನಲ್ಲ, ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು. ಅದನಿಗೆ ಗೊತ್ತುಂಟು ನಮ್ಮ ಶೋಧನೆ ಏನು, ನಮ್ಮನ್ನು ಮುತ್ತಲಿಕ್ಕೆ ಬರುವಂಥ ಪಾಪದ ಸಂಗತಿಗಳೇನು ಎಲ್ಲ ಗೊತ್ತುಂಟು ಆತನಿಗೆ. ನಮ್ಮ ಹಾಗೆ ಶೋಧನೆ ಗುರಿ ಆತನು. ಆತನು ಏನು ಮಾಡಲಿಲ್ಲ ಅಂತೆ? ಆತನ ಮನಸ್ಸಲ್ಲಿ ಏನು ಬೇರೂರಿದೋ ಅದರಿಂದ ಆತನು ತಿರುಗಲೇ ಇಲ್ಲ. ಹಾಲೆಲೂಯ, ಹಾಲೆಲೂಯ. ನಂಬಿದ ಭಕ್ತ ಸಮೂಹ ನೀತಿವಂತರಿಂದ ನಿರ್ಣಯಿಸಲ್ಪಟ್ಟವರು ದೇವರ ಆಲಯವಾಗಿದ್ದೇವೆ. ಈ ಕಾನ್ಷಿಯಸ್ನೆಸ್ ಯಾವಾಗಲೂ ಇರಲಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಬೆಳಕನ್ನು ಆರಿಸಿ ಕತ್ತಲೆಯನ್ನು ಸ್ವೀಕರಿಸುವವರು ನಾವಲ್ಲ, ಆ ಬೆಳಕಿನಲ್ಲಿಯೇ ಪ್ರಜ್ವಲಿಸುವವರು. ದೀಪವನ್ನು ಆರಿಸಿ ಆ ಕತ್ತಲೆಯಲ್ಲಿಯೇ ವಾಸಿಸಬೇಕಾದವರಲ್ಲ. ಕೆಲವು ವಿಡಿಯೋಗಳು ಬರ್ತದೆ, ಭಾಳ ಬೇಜಾರಾಗ್ತದೆ ನೋಡಲಿಕ್ಕೆ. ಒಂದು ಸೋಷಲ್ ವರ್ಕರ್ಸ್ ಇದ್ದಾರಲ್ಲ, ಸಮಾಜ ಸೇವಕರು, ಅವರು ವಿಡಿಯೋ ಎಲ್ಲ ಮಾಡ್ತಾ ಇದ್ದಾರೆ. ಇವತ್ತು ಜಗತ್ತಿಗೆ ಗೊತ್ತಾಗಲಿ ನಾವು ಸೋಷಲ್ ವರ್ಕ್ ಮಾಡ್ತಾ ಇದ್ದೇವೆ ಅಂತ. ಕೆಲವರು ಸೋಷಲ್ ವರ್ಕ್ ಮಾಡ್ತಾರೆ, ವಿಡಿಯೋ ಏನಿಲ್ಲ. ಗ್ಲೋರಿ ಟು ಗಾಡ್. ಒಂದು ವಿಡಿಯೋದಲ್ಲಿ ನಾನು ನೋಡಿದಂಥ ಸಂಗತಿ ಏನಂದರೆ, ಒಬ್ಬ ವ್ಯಕ್ತಿ ಶ್ರೀಮಂತ ವ್ಯಕ್ತಿ ಒಂದು ಸಮಯದಲ್ಲಿ, ಆದರೆ ಅವರಲ್ಲಿ ಹೋಗುವಾಗ ಮೂಗಿಗೆ ಕೈ ಇಟ್ಕೊಳ್ತಾ ಇದ್ದಾರೆ. ಮನೆಯೆಲ್ಲ ಹಾಳು ಪಾಳು ಬಿದ್ದಿದೆ. ಒಂದು ಸರದಲ್ಲಿ ಎಂತೆಂಥ ಲೈಟ್ ಬೇಕು ಆ ಲೈಟಲ್ಲಿ ಪ್ರಜ್ವಲಿಸ್ತಾ ಇದ್ದವರು. ಆದರೆ ಈಗ ಕೊಳಚೆ ಪ್ರದೇಶದಲ್ಲಿ ಕೊಳಕಿನಿಂದ ತುಂಬ ಜೇಡರ ಬಲೆ
ಎಲ್ಲ ತುಂಬಿ ಹೋಗಿದೆ, ಕಚರ ತುಂಬಿ ಹೋಗಿದೆ. ಮೂಗಿಗೆ ಕೈ ಇಟ್ಟು ಒಳಗೆ ಹೋಗಿ ಆ ವ್ಯಕ್ತಿಯನ್ನು ಇಟ್ಕೊಂಡು ಹೊರಗೆ ತಂದು ಎಲ್ಲ ಪ್ಯಾಂಟ್ ಶರ್ಟ್ ಎಲ್ಲ ಕತ್ತರಿಯಿಂದ ಅಲ್ಲ ಹರಿದು ಏನಾಗಿದೆ ಅಂತ ಅವನು ಮಾನಸಿಕ ಅಸ್ವಸ್ಥನಾಗಿದ್ದಾನೆ. ಒಂದು ಸಮಯ ಬೆಳಕಿನಲ್ಲಿ ಜೀವಿಸ್ತಾತನು, ಅಥವಾ ಒಂದು ನ್ಯಾಚುರಲ್. ಅದೇ ಪ್ರಕಾರ ಕ್ರಿಸ್ತ ಯೇಸುವಿನ ಮೇಲಿನ ನಂಬಿಕೆ ಮೂಲಕ ನಾವು ಬೆಳಕಿನಲ್ಲಿರುವವರು. ಹಲ್ಲೆಲೂಯಾ. ನಾವು ಕತ್ತಲೆಗೆ ಸಂಬಂಧಪಟ್ಟವರಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಆ ಭಾಗ್ಯವನ್ನು ಕೊಟ್ಟಿದ್ದಾನೆ. ಆ ಭಾಗ್ಯವನ್ನೇ ಆಲೋಚಿಸ್ತಾ ಅದರಲ್ಲೇ ಆಪರೇಟ್ ಆಗೋಣ. ಖಂಡಿತವಾಗಿ ಹೇಳ್ತೇನೆ, ಅದೇ ಆಲೋಚನೆ ಮಾಡಿ ಅದರಲ್ಲೇ ಆಪರೇಟ್ ಆಗುವಾಗ ದೇವರ ಚಿತ್ತ ನಿಮ್ಮ ಮೂಲಕ ನೆರವೇರ್ತದೆ. ಹಲ್ಲೆಲೂಯಾ. ಕಟ್ಟಲ್ಪಟ್ಟ ಅನೇಕ ಜನರು ಬಿಡುಗಡೆ ಆಗ್ತಾರೆ. ನಾವು ಎದ್ದು ನಿಂತ್ಕೊಂಡು ದೇವರಿಗೆ ಒಂದು ಸ್ತೋತ್ರ ಸಲ್ಲಿಸೋಣ. ಆತ ನಮ್ಮ ಮೇಲೆ ತೋರಿದ ಪ್ರೀತಿಗಾಗಿ ಸ್ತೋತ್ರ ಸಲ್ಲಿಸೋಣ. ಕೊಟ್ಟ ಬಿಡುಗಡೆಗಾಗಿ ಸ್ತೋತ್ರ ಸಲ್ಲಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಬಿಡುಗಡೆಯಲ್ಲಿ ನಾವು ಜೀವಿಸುವುದಕ್ಕಾಗಿ ಒಂದು ಕಮಿಟ್ಮೆಂಟ್ ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ಓ ಗ್ಲೋರಿ. ಎಂಥ ಒಂದು ದೊಡ್ಡ ಭಾಗ್ಯ ಕ್ರಿಸ್ತ ಯೇಸುವಿನ ಮೂಲಕ ನಮಗೆ ಸಿಕ್ಕಿದೆ. ಅದನ್ನು ಮೇಂಟೈನ್ ಮಾಡೋದಕ್ಕಾಗಿ ಜವಾಬ್ದಾರಿನ ಹೊಂದಿದವರು ನಾವು. ಅದನ್ನು ಉಪಯೋಗಿಸಿಕೊಂಡು ಅದರಲ್ಲಿ ಜಾಗರೂಕರಾಗಿ ನಡೆಯುವುದಕ್ಕೆ, ಏನು ಸಿಕ್ಕಿದೋ ಅದರಲ್ಲಿ ನಡೆಯುವುದಕ್ಕಾಗಿ ನಾವು ಕರೆಯಲ್ಪಟ್ಟವರು. ನಾವು ವಾಕ್ಯವನ್ನು ಮಾಡುವವರಾಗಿದ್ದೇವೆ. ಆ ಸ್ಥಾನಕ್ಕೆ ಸ್ವಾಮಿ ನಮ್ಮನ್ನು ತಂದಿಟ್ಟಿದ್ದಾನೆ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ನಮ್ಮ ದಂಡನೆಯನ್ನೆಲ್ಲ ಆತನ ಮೇಲೆ ಹಾಕಿದ್ನು. ನಮ್ಮ ದಂಡನೆಯನ್ನೆಲ್ಲ ಆತನ ಮೇಲೆ ಹಾಕಿದ್ನು. ನಮಗೆ ಬಿಡುಗಡೆಯನ್ನು ಅನುಗ್ರಹಿಸಿಕೊಟ್ನು. ಹೇಳ್ರಿ, ದೇವರೇ ನಿನಗೆ ಸ್ತೋತ್ರ. ಹೇಳ್ರಿ, ಸ್ತೋತ್ರ ಕರ್ತನೆ. ತಂದೆಯಾದ ದೇವರೇ, ನಿನ್ನ ಪ್ರೀತಿ, ನಿನ್ನ ಕೃಪೆ, ಕರುಣೆಯನ್ನು ಅರ್ಥೈಸಿಕೊಂಡು ಅದರಲ್ಲಿ ಮುಂದೆ ಸಾಗಿ ನಿನಗೆ ಮಹಿಮೆ ತರುವಂತೆ ಪವಿತ್ರಾತ್ಮನ ಮೂಲಕವಾಗಿ ನಮ್ಮನ್ನ ಕರ್ತನೆ ನಡೆಸಪ್ಪ. ಈ ಭೂ ಯಾತ್ರೆಯಲ್ಲಿ ಸ್ವಾಮಿ, ನಿನ್ನ ಉದ್ದೇಶಗಳು, ನಿನ್ನ ಚಿತ್ತ ನಮ್ಮ ಜೀವಿತದಲ್ಲಿ ನೆರವೇರಬೇಕಾಗಿದೆ. ನಿನ್ನ ಆಲೋಚನೆ ಈಡೇರಬೇಕಾಗಿದೆ. ಇಲ್ಲಿದ್ದೇವೆ ಸ್ವಾಮಿ. ಸಭೆ ನಿನ್ನದು. ಸಭೆಯನ್ನು ಪಾತಾಳ ಲೋಕದ ಬಲವು ಸೋಲಿಸಲು ಆಗುವುದಿಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆ ಎಲ್ಲ ಸತ್ಯತೆಯನ್ನು ಅರ್ಥೈಸಿಕೊಂಡು ಬೆಳಕಾಗಿದ್ದುಕೊಂಡು ಹೊಳೆಯುತ್ತಾ ನಿನ್ನ ಸಂಕಲ್ಪವನ್ನು ಈಡೇರಿಸಿ ಬಲೆ ನಂಬಿಗಸ್ತನಾದಂಥ ಒಳ್ಳೆ ಆಳು ಧನ್ಯ ಸೌಭಾಗ್ಯದಲ್ಲಿ ಸೇರು ಎಂಬಂತ ಆಶೀರ್ವಾದದ ಮಾತುಗಳಲ್ಲಿ ಗಳನ್ನು ಕೇಳುವಂತೆ ಸಹಾಯ ಮಾಡು. ವಾಕ್ಯ ಕೇಳಿದಂಥ ಪ್ರತಿಯೊಬ್ಬರನ್ನ ಆಶ್ವಾಸ, ಲೈವಲ್ಲಿರುವಂಥ ಪ್ರತಿಯೊಬ್ಬರನ್ನ ಆಶ್ವಾಸ. ಬ್ಲೆಸ್ ಆಗಲಿ ಯೇಸು ನಾಮದಲ್ಲಿ ಬೇಡಿದೆ ತಂದೆ. ಆಮೇನ್, ಆಮೇನ್, ಆಮೇನ್.